ನಮಸ್ಕಾರ. ಇವತ್ತು 38 ಚೆಸ್ಟ್ ಮೆಜರ್ಮೆಂಟ್ ಯಾವ ರೀತಿ ಮಾರ್ಕ್ ಮಾಡೋದಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಈಸಿಯಾಗಿ. ಇಂಚ್ ಟೇಪಲ್ಲಿ ಅಂದರೆ ಇಂಚಸ್ಸಲ್ಲಿ ನಮಗೆ ಯಾವ ಥರ ಮೆಜರ್ಮೆಂಟ್ ತೆಗೆಯೋದು ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ. ನೀವು ಸೆಂಟಿಮೀಟ್ರಲ್ಲಿ ತೆಗೊಳಕ್ಕೆ ಹೋಗ್ಬೇಡ್ರಿ, ಇಂಚಸ್ಸಲ್ಲಿ. ಓಕೆನಾ? ಫಸ್ಟು ಟೇಪ್ ತಗೊಳ್ಳಿ, ಶೋಲ್ಡ್ರ್ ಹತ್ರ ಟೇಪ್ ಇಡಬೇಕು. ಟೇಪ್ ಇಟ್ಟು ಲೆಂತ್ ತಗೊಳ್ಳಿ, 13 ಇಂಚು ಲೆಂತ್, ಬ್ಯಾಕ್ ಕಡೆಯಿಂದ ತಗೊಳ್ರಿ, 13 ಇಂಚು. ಬೆನ್ನುದ್ದ 13 ಇಂಚು. ನೆಕ್ಸ್ಟು ಶೋಲ್ಡ್ರ್ ಮೆಜರ್ಮೆಂಟ್ ಆಗ ನಾನು ಹೇಳ್ಕೊಡೋದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ನಿಮ್ಗೆ ತುಂಬಾ ಈಸಿ ಆಗಿರುತ್ತೆ. ಆ ರೀತಿ ಹೇಳ್ಕೊಡ್ತಾ ಇದ್ದೀನಿ. ಬೋನ್ ಟು ಬೋನ್ ಅಂತ ಹೇಳ್ತೀವಿ. ಬೋನ್ ಟು ಬೋನ್ ಮೆಜರ್ಮೆಂಟ್ ತಗೊಂಡ್ರೆ ನಿಮಗೆ ಶೋಲ್ಡ್ರ್ ಡ್ರಾಪ್ ಆಗೋದು, ಹಾಮೂಲ್ ಹತ್ರ ರಿಂಕಲ್ ಬರೋದು, ಈ ಸಮಸ್ಯೆ ನಿಮ್ಗೆ ಇರೋದಿಲ್ಲ. ಸೊ ನೀವು ಬೋನ್ ಟು ಬೋನ್ ಮೆಜರ್ಮೆಂಟ್ ತಗೊಳ್ಳಿ. ನಿಮ್ಮ ಶೋಲ್ಡ್ರ್ ಮೆಜರ್ಮೆಂಟ್ ತೆಗಿಬೇಕಾದ್ರೆ ನೀವು ಸುಮಾರು ಜನ ನೋಡಿರ್ತೀರಾ ಈ ರೀತಿ ತಗೊಳ್ಳೋದು, ಮತ್ತೊಮ್ಮೆ ಇಲ್ಲಾಂದರೆ ಈ ಸ್ವಲ್ಪ ಮೇಲೆ ಭುಜದಿಂದ ಮೇಲಕ್ಕೆ ತೆಗೆದು ಈ ಥರ ತೆಗೊಳಕ್ಕೆ ಹೋಗ್ಬೇಡಿ. ಪರ್ಫೆಕ್ಟಾಗಿ ಯಾವ ರೀತಿ ಶೋಲ್ಡ್ರ್ ಮೆಜರ್ಮೆಂಟ್ ತೆಗಿಬೇಕಂತಂದರೆ ನೋಡಿ, ಈ ಶೋಲ್ಡ್ರಿಂದ ಈ ಶೋಲ್ಡ್ರಿಗೆ 14 ಇಂಚು ಶೋಲ್ಡ್ರು. ನೀವು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಈ ಫುಲ್ ಮೆಜರ್ಮೆಂಟ್ ತಗೊತಾರೆ, 17 ಇಂಚು 18 ಇಂಚು 19 ಇಂಚು ಆ ರೀತಿ ತಗೊತಾರೆ. ಅಷ್ಟೊಂದು ತಗೊಳಕ್ಕೆ ಹೋಗ್ಬೇಡ್ರಿ. ಬೋನ್ ಟು ಬೋನ್ ಅಂದರೆ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೂ ಇನ್ನೊಂದು ಸಲ ನಾನು ನಿಮಗೆ ಯಾವ ರೀತಿ ಇದು ಬೋನ್ ಟು ಬೋನ್ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇವಾಗ ಶೋಲ್ಡ್ರ್ ಇಂದ ಇಟ್ಕೊಂಡು ಬೋನ್ ಟು ಬೋನ್ 14 ಇಂಚಸ್ಸು ಶೋಲ್ಡ್ರು, 14 ಇಂಚು ಶೋಲ್ಡ್ರು, ಬ್ಯಾಕ್ ನೆಕ್ ಡೀಪು. ಈಗ ಸದ್ಯಕ್ಕೆ 8 ಇಂಚು ಡೀಪ್ ಮಾತ್ರ ನಿಮ್ಗೆ ಹೇಳ್ಕೊಡ್ತೀನಿ. 8 ಇಂಚು ಈಗ ತಗೊಳ್ಳೋ ಮೆಜರ್ಮೆಂಟಲ್ಲಿ. ನೆಕ್ಸ್ಟ್ ನಿಮಗೆ 8, 9 ಆ ಥರ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಮೆಜರ್ಮೆಂಟ್ ತೋರಿಸ್ಕೊಡ್ತೀನಿ. ಈಗ ನೆಕ್ಸ್ಟ್ ಮೆಜರ್ಮೆಂಟು ನೆಕ್ ಡೀಪ್, ಬ್ಯಾಕ್ ನೆಕ್ ಡೀಪ್ 8 ಇಂಚು. ಸ್ಟ್ರೈಟ್ ತಗೊಂಡ್ರು ಪರವಾಗಿಲ್ಲ, ಸ್ವಲ್ಪ ಕೆಲವೊಬ್ಬರು ಕ್ರಾಸ್ ಆಗಿ ತಗೊತಾರೆ. ಎರಡೂ ಒಂದೇ ಸ್ಟ್ರೈಟ್ ಮೆಜರ್ಮೆಂಟೇ ನೀವು ತಗೋಬೋದು. 8 ಇಂಚು ಬ್ಯಾಕ್ ನೆಕ್ ಡೀಪ್ ತಗೊಂಡಿದ್ದೀನಾಗ ನೆಕ್ಸ್ಟ್ ಮೆಜರ್ಮೆಂಟು ಚೆಸ್ಟು. ಬ್ಯಾಕ್ ಸೈಡಲ್ಲಿ 3 ಮೆಜರ್ಮೆಂಟ್ ತಗೊಳ್ಳಿ. ಅದ ನಂತರ ಫ್ರಂಟಿಗೆ ತಿರುಗಿಸಿ ಚೆಸ್ಟ್ ಮೆಜರ್ಮೆಂಟು. ಬ್ರೆಸ್ಟ್ ಮೇಲೆ ತಗೋಬೇಕಾಗ ಈ ಮೆಜರ್ಮೆಂಟ್ನ. ಕೆಲವೊಬ್ರು ಮೇಲ್ಗಡೆಯಿಂದ ತಗೊತಾರೆ, ಅದನ್ನ ಮಾಡೋಕ್ಕೋಗ್ಬೇಡಿ. ಚೆಸ್ಟ್ ಮೇಲಿಂದ ನೀವು ಈ ಮೆಜರ್ಮೆಂಟ್ನ ತಗೊಳ್ಳಿ. ಸ್ವಲ್ಪ ಟೈಟ್ ಮಾಡಿ ಆ ಮೆಜರ್ಮೆಂಟ್ನ ತಗೊಳ್ಳಿ. ತುಂಬಾ ಟೈಟ್ ಮಾಡೋಕ್ಕೆ ಹೋಗ್ಬೇಡಿ, ತುಂಬಾ ಲೂಸನ್ನು ಇರೋಕ್ಕೆ ಹೋಗ್ಬೇಡಿ. ಈ ಥರ ನಾರ್ಮಲ್ ಆಗಿ ಒಂದು ಮೆಜರ್ಮೆಂಟ್ ತಗೊಳ್ಳಿ. 36 ವೇಸ್ಟು ಅಂದರೆ ಸೊಂಟ 30 ಇಂಚು, 36, 30 ಸೊಂಟ. ನೆಕ್ಸ್ಟ್ ಮೆಜರ್ಮೆಂಟು ಸ್ಲೀವ್ ಲೆಂತು, ತೋಲುದ್ದ. ಶಾರ್ಟ್ ಸ್ಲೀವ್ ಈಗ ಫಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಲಾಂಗ್ ಸ್ಲೀವ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಶೋಲ್ಡ್ರಿಂದ ನಾವು ಎಲ್ಲಿ ಬೋನ್ ತಗೊಂಡಿದ್ದೀರೋ ಬೋನ್ ಟು ಬೋನ್ ಆ ಮೆಜರ್ಮೆಂಟಿಂದ ಶೋಲ್ಡ್ರಿಂದ 6 ಇಂಚಸ್ಸು. ಸ್ಲೀವ್ ಉದ್ದ ಸ್ಲೀವ್ ಲೂಸ್ ತಗೊಂಡಿದ್ದಾಗ 12 ಇಂಚು. ಸ್ಲೀವ್ ಉದ್ದ 6 ಇಂಚು, ಸ್ಲೀವ್ ಲೂಸು 12 ಇಂಚು. ನೆಕ್ಸ್ಟ್ ಮೆಜರ್ಮೆಂಟು ಹಾಮೂಲ್. ಇದನ್ನು ಟೈಟಾಗಿ ತಗೋಬೇಕಾಗುತ್ತೆ. ತುಂಬ ಲೂಸ್ ಇರಬಾರ್ದು, ತುಂಬಾ ಟೈಟಾಗಿ ಇರಬಾರ್ದು. ಮೀಡಿಯಂ ಟೈಟಾಗಿ ಟೈಟ್ ಮಾಡಲಿ. 15 ಇಂಚಿದೆ. ನೆಕ್ಸ್ಟ್ ಮೆಜರ್ಮೆಂಟು ಫ್ರಂಟ್ ನೆಕ್ಕು ಡೀಪ್ ತೆಗಿಬೇಕಾದ್ರೆ 6.5. ಅವ್ರ ಹತ್ರ ಕೇಳಿ ಎಷ್ಟು ಬೇಕೋ ಅಷ್ಟು. ಅಂದರೆ ತುಂಬಾ ಡೀಪೂ ಬೇಡಿ, ತುಂಬಾ ಮೇಲ್ಗಡೆನೂ ಇರೋಬೇಡಿ. 6.5 ತಗೊಂಡಿದೆ ಫ್ರಂಟ್ ನೆಕ್ ಬೇಕು. ಯಾಕೆ ನಾನು ಜೆಂಟ್ಸ್ ಆಗಿರೋದ್ರಿಂದ ತಗೊಂಡಿಲ್ಲ. ನೆಕ್ಸ್ಟು ಡಾಟ್ ಅಗಲನೂ ತಗೊಂಡಿಲ್ಲ. ಇದು ಇಲ್ಲದೇ ಯಾವ ರೀತಿ ಪರ್ಫೆಕ್ಟಾಗಿ ಕಟ್ ಮಾಡೋದಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಮಾರ್ಕಿಂಗ್ ನೋಡೋಣ, ಯಾವ ರೀತಿ ಮಾರ್ಕಿಂಗ್ ಮಾಡೋದಂತೇಳಿ. ಇದನ್ನು ನೀವು ಫಸ್ಟ್ ಕಲ್ತ್ಕೋಬೇಕು. ಇದು ಕಲ್ತ್ಕೊಂಡ್ರೆ ಈಸಿಯಾಗಿ ಬಟ್ಟೆಯಲ್ಲಿ ಕಟ್ ಮಾಡೋದನ್ನ ನೀವು ತುಂಬಾ ಈಸಿ ನಿಮಗೆ. ಇದನ್ನು ನೀವು ಡ್ರಾಯಿಂಗ್ ಮಾಡೋದು ಫಸ್ಟ್ ಕಲಿಬೇಕು. ನೀವು 3 ದಿನ ಬರೀ ಇದನ್ನು ವಿಡಿಯೋ ನೋಡೋದು ಪ್ರಾಕ್ಟೀಸ್ ಮಾಡೋದಂತ ಮಾಡ್ಕೊಳ್ಳಿ. ಅದ ನಂತರ ನಿಮಗೆ ಯಾವ ರೀತಿ ಹೋಮ್ ವರ್ಕ್ ಮಾಡೋದಂತೆಲ್ಲ ಇದೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಖಂಡಿತವಾಗ್ಲೂ 10 ದಿನದಲ್ಲಿ ನೀವು ಬ್ಲೌಸ್ನ ಕಲ್ತ್ಕೋಬೋದು. ಆಲ್ರೆಡಿ ನೀವು ಇದರಲ್ಲಿ ಕಲ್ತಿರೋರು ಇದ್ದೀರಾ ಅಂದರೆ ಅಣ್ಣ ನನಗೆ ಅರ್ಧಂಬರ್ಧ ನನಗೆ ಬರುತ್ತೆ, ಆದರೆ ಕೆಲವೊಂದು ಫಸ್ಟ್ ಆಗಿ ಬರೋದಿಲ್ಲ ಅಂತ ಹೇಳಿದ್ದೀರಾ. ಸೊ ಅವ್ರಿಗೆಲ್ಲನೂ ತುಂಬಾ ಐಡಿಯಾ ಮಾಡಿ ಶೋಲ್ಡರ್ ಡ್ರಾಪ್ ಆಗೋದು, ಹಾಮೂಲ್ ರಿಂಕಲ್ ಬರೋದು ಇದೆಲ್ಲನೂ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಕಾನ್ಫಿಡೆಂಟ್ ಆಗಿರಿ. ಕ್ಲಾಸ್ ಈಗ ಮಾರ್ಕಿಂಗ್ ಮಾಡೋದನ್ನ ನೋಡೋಣ. ಈಗ ಕ್ಯಾಮ್ರಾ ಡೌನ್ ಮಾಡ್ಕೊಳ್ಳೋಣ. ನಿಮ್ಗೆ ಹೇಳ್ಕೊಡೋದಲ್ವಾ ಅಂದರೆ ಬೇಸಿಕ್ ನಾಲೆಜ್. ನಂಗೆ ಟೈಲರಿಂಗೇ ಬರಲ್ಲಣ್ಣ, ಆದರೆ ನಾನು ಟೈಲರಿಂಗನ್ನು ಕಲ್ತ್ಕೋಬೇಕು ಅಂದರೆ ನನ್ನ ಬ್ಲೌಸ್ನ ನಾನೇ ಹೊಲ್ಕೋಬೇಕು, ಅಷ್ಟೊಳಗಡೆ ನಾನು ಕಲ್ತ್ಕೋಬೇಕಂತ ನೀವು ಕೇಳ್ತಿದ್ದೀರಲ್ವ.
ಅದಕ್ಕೋಸ್ಕರ ಸ್ವಲ್ಪ ನಿಧಾನವಾಗಿ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಇದು ಬ್ಯಾಕು ಅಂದರೆ ಒಂದು ಬ್ಲೌಸು ಬ್ಯಾಕ್ ಯಾವ ರೀತಿ ಇರುತ್ತೆ, ನಾನು ಕೆಲವೊಮ್ಮೆ ಹೆಸರುಗಳೆಲ್ಲ ನಾನು ಹೇಳ್ತಿರ್ಬೇಕಾದ್ರೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತಲ್ಲ ಬರೋಕ್ಕ, ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಲೆಂತು, ಬ್ಯಾಕ್ ಲೆಂತು, ನೆಕ್ಸ್ಟು ಶೋಲ್ಡ್ರು, ನೆಕ್ ಬ್ರಾಡು, ಹಾಮೋಲ್ ಲೆಂತು, ವೇಸ್ಟು, ಓಕೆನಾ. ನೆಕ್ಸ್ಟು ಸ್ಲೀವ್. ಹಿಂಗೆ ಒಂದೊಂದಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಕ್ಕ. ಬ್ಯಾಕ್ ಫಸ್ಟ್ ಡ್ರಾಯಿಂಗ್ ಮಾಡೋಣ, ಅದ ನಂತರ ಫ್ರಂಟು, ಅದ ನಂತರ ಬೆಲ್ಟು, ಅದ ನಂತರ ಸ್ಲೀವು, ಇಷ್ಟು ನಾವು ಕಟ್ ಮಾಡೋಣ. ಅಂದರೆ ಯಾವ ರೀತಿ ಬರುತ್ತೆ ಅಂತೇಳಿ ನಿಮಗೆ ಒಂದು ಐಡಿಯಾಗೋಸ್ಕರ ಇದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಕೆಲವೊಬ್ಬರು ನನಗೆ ಏನೂ ಬರೋದಿಲ್ಲ, ನಾನು ಫಸ್ಟ್ ಕ್ಲಾಸ್ ಇದನ್ನು ಅಟೆಂಡ್ ಮಾಡ್ತಾ ಇದ್ದೀನಿ ಅಂತ ಬೇರೆ ಕೇಳಿದಿರಲ್ಲವರು, ಅದಕ್ಕೋಸ್ಕರ ಇದನ್ನು ಈ ಪ್ಯಾಟರ್ನ್ಸ್ ತೋರಿಸ್ತಾ ಇದ್ದೀನಿ. ಇದು ನೆಕ್ಕು, ಇದು ಹಾಮೋಲ್, ಇದು ವೇಸ್ಟು ಒಂದು ಕಡೆ ಇಟ್ಟಿರ್ತೀನಿ ಅಕ್ಕ. ಸುಮ್ಮನೆ ಜಸ್ಟ್ ನೋಡ್ಕೊಳ್ರಿ, ಸುಮ್ಮನೆ ನಿಮಗೋಸ್ಕರ ಸೈಡಲ್ಲಿ ಇರಲಿ. ಬ್ಯಾಕಿಗೆ ಮಾರ್ಕ್ ಮಾಡ್ಕೊಳ್ಳಿ ಅಕ್ಕ. ಏನಿಲ್ಲ, ನಾವು ಎಕ್ಸ್ಟ್ರಾ ಪೀಸ್ ಕೊಟ್ಟು ಹೊಲಿಯಂಗಿರಬೇಕು, ಅದರಲ್ಲೇ ಮಡಚಿ ಹೊಲಿಯಂಗಿಲ್ಲ. ಸೊ ಅದಕ್ಕೋಸ್ಕರ 1/2 ಇಂಚ್ ಮಾತ್ರ ನಾವು ಹೊಲಿಯೋಕ್ಕೆ ಬಿಟ್ಕೊಳ್ಳೋಣ. ಹಿಂದ್ಗಡೆ ಜಾಸ್ತಿ 1 ಇಂಚು 3/4 ಇಂಚು ಆ ರೀತಿ ಬಿಡಕ್ಕೆ ಹೋಗ್ಬಿಡ್ರಿ, ಬರೀ 1/2 ಇಂಚ್ ಇದ್ದರೆ ಮಾತ್ರ ಸಾಕು. ಈಗ ಬ್ಯಾಕ್ ವೇಸ್ಟ್ ಕಡೆ ಅಂದರೆ ಬ್ಯಾಕಲ್ಲಿ ನೆಕ್ಸ್ಟು ನಾವು ಬ್ಯಾಕ್ ಉದ್ದ ಎಷ್ಟು ತಗೊಂಡಿದ್ದೀವಿ, ಸೊಂಟದುದ್ದ 13 ಇಂಚು ತಗೊಂಡಿದ್ದೀವಿ. ನಾವು ಒಳಗೆಗೂ ಸೇರಿ 14 ಇಂಚು. ಎಲ್ಲಿಂದ ಇಲ್ಲಿ ತನಕ 14 ಇಂಚು ಅಂತಂದರೆ ಕೆಳಗಡೆ ವೇಸ್ಟ್ ಲೈನಿಂದ ಮೇಲ್ಗಡೆ ಶೋಲ್ಡ್ರಿಗೆ 14 ಇಂಚು, ಕೆಳಗಡೆ 1/2 ಇಂಚು ಮಾರ್ಜಿನ್ ಹೋಗುತ್ತೆ, ಶೋಲ್ಡ್ರ್ ಹತ್ರ 1/2 ಇಂಚು ಮಾರ್ಜಿನ್ ಲೆಸ್ ಆಗುತ್ತೆ. ಈಗ ನೆಕ್ಸ್ಟ್ ಮಾರ್ಕಿಂಗು ಶೋಲ್ಡ್ರ್ ಹತ್ರ, ನೆಕ್ಸ್ಟ್ ಮಾರ್ಜಿನ್ನು ಶೋಲ್ಡ್ರ್ ಹತ್ರ ಒಂದು ಮಾರ್ಕ್ ಮಾಡ್ತೀವಿ. ನೆಕ್ಸ್ಟು ಒಳಗೆ ನಮಗೆ ಬಟ್ಟೆ ಬಿಡಬೇಕಲ್ವರ, ಹೊಲಿಗೆಗೆ ಸ್ಟಿಚ್ಚಿಗೆ ಇಲ್ಲಿ ಇದು ಒಳಗಡೆ ಹೋಗುವಂಥ ಕ್ಲಾತು. ನಾವು ಈ ಸೆಕೆಂಡ್ ಮಾರ್ಕಿಂಗು ಸ್ಟಿಚ್ ಮಾಡೋಕ್ಕೆ. ಈಗ ಅದೇ ರೀತಿಯೇ ಶೋಲ್ಡ್ರ್ ಹತ್ರನೂ ಹೊಲಿಗೆಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಓಕೆ, ಇದು 2 ಮಾರ್ಕ್ ಮಾಡ್ಕೊಂಡಿದ್ದೀರಲ್ವರ. ಈಗ ನೆಕ್ಸ್ಟ್ ನಿಮಗೆ ಅಂದರೆ ಸ್ಟ್ರೈಟ್ ಮಾರ್ಕ್ ಮಾಡಿರ್ತೀನಿ, ನಿಮಗೆ ಗುರ್ತಾಗೋಕ್ಕೋಸ್ಕರ ಈಸಿಯಾಗಿರುತ್ತೆ. ಕ್ಲಾತ್ ಅಂದರೆ ಈ ರೀತಿ ಬರೋದಿಲ್ಲ, ಸೊ ನಾವು ಮಾರ್ಕಿಂಗ್ ಮಾಡೋಕ್ಕೋಸ್ಕರ ನಿಮಗೆ ಈ ರೀತಿ ಸ್ಟ್ರೈಟ್ ಮಾರ್ಕಿಂಗ್ ಮಾಡಿದ್ದೀನಿ. ನೆಕ್ಸ್ಟು ಕೆಲವೊಂದು ಕ್ಯಾಲ್ಕುಲೇಷನ್ ಬರುತ್ತಕ್ಕ, ತುಂಬ ಸಿಂಪಲ್ ಆಗಿರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಶೋಲ್ಡ್ರ್ ಡ್ರಾಪ್ ಆಗಲಿ, ಹಾರ್ಮೋಲ್ ರಿಂಕಲ್ ಆಗಲಿ, ಇದೆಲ್ಲ ಯಾವುದೇ ರೀತಿ ಬರೋದಿಲ್ಲ. ಈ ಶೋಲ್ಡ್ರ್ ಜಾರೋದು, ಈ ರೀತಿ ಸಮಸ್ಯೆಗಳು ನಿಮಗೆ ಇನ್ನೂ ಬರೋದಿಲ್ಲ. ನೀವು ಬಾಡಿ ಮೆಸರ್ಮೆಂಟ್ ತಗೊಂಡು ಶೋಲ್ಡ್ರ್ ಕ್ಯಾಲ್ಕುಲೇಷನ್ನು ಯಾವ ರೀತಿ ಮಾಡೋದಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ನಾವು ತಗೊಂಡಿರುವಂಥ ಶೋಲ್ಡ್ರು ಎಷ್ಟು ತಗೊಂಡಿದ್ದೀವಿ, 14 ಇಂಚು ತಗೊಂಡಿದ್ದೀವಲ್ವರ. ಬೋನ್ ಟು ಬೋನ್ ಅಣ್ಣ, ಬೋನ್ ಟು ಬೋನ್ ಅಂದರೆ ನನಗೆ ಗೊತ್ತಾಗಿಲ್ಲ ಅಂತಂದರೆ ನಾನು ಕೊನೆಯದಾಗಿ ನಿಮಗೆ ತಿಳಿಸ್ಕೊಡ್ತೀನಿ. 14 ಇಂಚು ಶೋಲ್ಡ್ರ್ ತೊಗೊಂಡಿದ್ದೀವಿ. ಅದರಲ್ಲಿ ನೀವು ತಗೊಂಡಿರೋದ್ರಲ್ಲಿ 3 ಇಂಚಸ್ನ ಮೈನಸ್ ಮಾಡಿ. 3 ಇಂಚಸ್ ಮೈನಸ್ ಮಾಡಿದರೆ ಎಷ್ಟಿರುತ್ತೆ ಅವಾಗ? 11 ಇಂಚ್ ಇರುತ್ತೆ ಅಲ್ವರ. ಈ 11 ಇಂಚನ್ನ ಡಿವೈಡ್ ಬೈ 2 ಮಾಡಿ, ಅಂದರೆ 2 ಭಾಗನ ಮಾಡಿರಿ. 2 ಭಾಗ ಮಾಡಿದಾಗ ನಮಗೆ 5.5 ಇಂಚು ಸಿಗುತ್ತೆ. ಈ 5.5 ಇಂಚು ಒಳಗೆಗೂ ಸೇರಿನೇ 5.5 ಇಂಚು ನಾವು ಮಾಡಿರ್ತೀವಿ. ಒಂದು ಸೆಕೆಂಡು, ಇಲ್ಲಿಂದ ಇಲ್ಲಿ ತನಕ ಒಂದು 5.5 ಇಂಚಸ್ ಇಡೋದು ಅಂತ ಕೇಳಿದರೆ, ಈ ಲಾಸ್ಟಿಂದ ಈ ಲಾಸ್ಟಿಗೆ 5.5 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಅಂದರೆ 5.5 ಇಂಚಿಗೆ. ಇದು ಆಫ್ ಶೋಲ್ಡ್ರ್ ಮೆಸರ್ಮೆಂಟು. ನೆಕ್ಸ್ಟು ಈ ಶೋಲ್ಡ್ರಿಗಂತ 3 ಇಂಚು ನಾವು ಮಾಡ್ಕೊತೀರ, ಅಂದರೆ ಶೋಲ್ಡ್ರು 1/2 ಇಂಚ್ ಎಕ್ಸ್ಟ್ರಾ ಇರಬೇಕು, ನೆಕ್ಕು 1/2 ಇಂಚು ಕಡಿಮೆ ಇರಬೇಕಕ್ಕ. ಆವಾಗ ಶೋಲ್ಡ್ರ್ ಡ್ರಾಪ್ ಆಗೋದಿಲ್ಲ. ಈಗ ಶೋಲ್ಡ್ರ್ ಎಷ್ಟಿಟ್ಟಿದ್ದೀವಿ? 3 ಇಂಚಸ್ಸು, 3 ಇಂಚು. ನೆಕ್ ಬ್ರಾಡು 2.5 ಇಂಚು. ಇದೆರಡು ಸೇರಿಸಿದರೆ 5.5 ಇಂಚು ಬರುತ್ತೆ. ಇದು ಹೊಲಿಗೆಗೂ ಸೇರಿ. ಈಗ ನಾವು ಹೊಲ್ದಿದ ನಂತರ ನಮಗೆ ಎಷ್ಟು ಸಿಗುತ್ತಪ್ಪ ಈ ಶೋಲ್ಡ್ರ್ ಅಂತಂದರೆ 2.5 ಇಂಚಸ್ ಇರುತ್ತೆ. 2.5 ಇಂಚು ನಿಮಗೆ ಶೋಲ್ಡ್ರ್ ಹೊಲ್ದಿದ ನಂತರ 2.5 ಇಂಚಸ್ ಸಿಗುತ್ತೆ. ನೆಕ್ಸ್ಟು ನಾವು ಬ್ಯಾಕ್ ನೆಕ್ ಡೀಪು ಎಷ್ಟು ತಗೊಂಡಿದ್ದೀವಿ? 8 ಇಂಚು ತಗೊಂಡಿದ್ದೀವಲ್ವರ. ಮೇಲ್ಗಡೆ ಫಸ್ಟ್ ಮಾರ್ಕಿಂದ 8 ಇಂಚ್ ಇಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೀವು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಹೊಲಿಗೆಗೆ ಲೆಸ್ ಮಾಡಿ ಈ ರೀತಿ ನೀವು ಮಾರ್ಕ್ ಮಾಡ್ತಾರೆ. ಅಂದರೆ ಆ ರೀತಿ ಮಾಡಿದಾಗ ನೆಕ್ ಡೀಪ್ ಆಗುತ್ತೆ. ನೆಕ್ ಡೀಪ್ ಆದಾಗ ಏನಾಗುತ್ತೆ? ಶೋಲ್ಡ್ರು ಡ್ರಾಪ್ ಆಗುತ್ತೆ. ಆ ರೀತಿ ಮಾಡೋಂಗಿಲ್ಲ. ಈಗ ಫಸ್ಟಿಂದ ಮೇಲ್ಗಡೆಯಿಂದ ಶೋಲ್ಡ್ರಿಂದ 8 ಇಂಚ್ ಇಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ ಬ್ಯಾಕ್ ನೆಕ್ ಡೀಪ್ಗೆ. ಈಗ ಮೇಲ್ಗಡೆ ನಾವು 2.5 ಇಂಚು ನೆಕ್ ಬ್ರಾಡ್ ತೊಗೊಂಡಿದ್ದೀವಿ ಅಲ್ವರ.
ಕೆಳಗಡೆನೂ ಅದೇ 2.5 ಇಂಚ್ ಇರಲಿ. ಟೇಪ್ ತಗೊಂಡು ಈ ಸ್ಟ್ರೈಟ್ ಮಾರ್ಕಿಂದ ಆಪೋಸಿಟ್ ಸೈಡಲ್ಲಿ 2.5 ಇಂಚ್ ಇಟ್ಟು ಕರೆಕ್ಟಾಗಿ ಮಾರ್ಕ್ ಮಾಡಿದ ನಂತರ ಸ್ಕೇಲ್ ತಗೊಂಡು ಮೇಲ್ಗಡೆ ಫಸ್ಟ್ ಮಾರ್ಕಿನಿಂದ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈಗ ನೋಡಿದರೆ ನಿಮಗೆ ಸ್ಕ್ವೇರ್ ನೆಕ್ ಥರ ಕಾಣಿಸುತ್ತೆ, ಓಕೆನಾ. ಈಗ ಇದನ್ನು ನೀವು ರೌಂಡ್ ನೆಕ್ ಮಾಡಬೇಕು. ಅಣ್ಣ ನನಗೆ ರೌಂಡ್ ನೆಕ್ಕು ಪರ್ಫೆಕ್ಟಾಗಿ ಮಾಡ್ಲಿಕ್ಕೆ ಬರೋಲ್ಲ, ನಾನು ಏನು ಮಾಡಲಿ ಅಂತ ನೀವು ಫೀಲ್ ಮಾಡಿದರೆ ನಿಮ್ಗೆ ಒಂದು ಐಡಿಯಾ ನಿಮಗೆ ಹೇಳ್ಕೊಡ್ತೀನಿ. ಈ ಐಡಿಯಾನ ನೀವು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಈಸಿಯಾಗಿ ನೀವು ರೌಂಡ್ ನೆಕ್ನ ಶೇಪು ಈಸಿಯಾಗಿ ತೆಗಿಬೋದು. ಅಣ್ಣ ಅದು ಯಾವ ರೀತಿ ಹೆಂಗೆ ನಾನು ಸ್ವಲ್ಪ ಹೇಳ್ಕೊಡಿ ಅಂತಂದರೆ ನಿಮ್ಗೆ ನೋಡ್ಬೇಕಾ. ಈಗ ಏನಿಲ್ಲ, ತುಂಬಾ ಸಿಂಪಲ್ಲು. ಎಲ್ಲೆಲ್ಲೆಲ್ಲ ಸ್ಟ್ಯಾಂಡರ್ಡ್ ಅಂತ ಬರುತ್ತೋ ಆ ಜಾಗದಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಅಂತೇಳಿ ಹೇಳಿರ್ತೀನಿ. ಕೆಲವೊಂದು ಕಡೆ ಡಿಫ್ರೆನ್ಸ್ ಬರೋದನ್ನು ನಿಮಗೆ ಡಿಫ್ರೆನ್ಸ್ ಬರುತ್ತೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ಸ್ಕ್ವೈರಿಂದ 3/4 ಇಂಚು, ಈ ಸ್ಕ್ವೈರಿಂದ 3/4 ಇಂಚು ಈ ಮೆಸರ್ಮೆಂಟು ಎಲ್ಲ ಬ್ಲೌಸ್ಗೂ ಸ್ಟ್ಯಾಂಡರ್ಡೇ. ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ನಿಮಗೆ 3/4 ಇಂಚ್ ಅನ್ನೋದು ಸ್ಟ್ಯಾಂಡರ್ಡ್ ಆಗಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ ರೌಂಡ್ ಶೇಪ್ ತೆಗಿಲಿಕ್ಕೆ. ನೆಕ್ಸ್ಟು ಕೆಳಗಡೆ ಡೀಪಿಂದ ಅಂದರೆ ನೆಕ್ ಡೀಪಿಂದ 1.5 ಇಂಚು ಇಲ್ಲಿ ಇಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ ಡೀಪಿಂದ ಇದನ್ನು ಸ್ಟ್ಯಾಂಡರ್ಡೇ, ಎಲ್ಲ ಬ್ಲೌಸ್ಗೂ ನೀವು 1.5 ಇಂಚ್ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ ಬ್ರಾಡಿಂದ ಅಂದರೆ ಅಗಲ ಅಂತೀವಲ್ವ ವಿಡ್ತಿಂದ 1.5 ಇಂಚ್ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ ನಂತರ ಈ ಸ್ಕೇಲೆಲ್ಲ ನೀವೆಲ್ಲರೂ ಪರ್ಚೇಸ್ ಮಾಡ್ಕೊಳ್ಳಿ. ಸ್ಕೇಲ್ ಇಟ್ಟು ಇಲ್ಲಿ ನೋಡಿ, ಸ್ಕೇಲನ್ನು ಯಾವ ಪೊಸಿಷನಲ್ಲಿ ಇಡ್ತೀನಿ ಅಂತೇಳಿ ನೀವು ನೋಟ್ ಮಾಡ್ಕೊಳ್ರಿ. ಚೇಂಜ್ ಮಾಡಿದರೆ ನಿಮಗೆ ಶೇಪ್ ಬರೋದಿಲ್ಲ. ಈ ರೀತಿ ಮಾಡೋದು ಮತ್ತು ಹಿಂಗೆ ಮಾಡೋದು ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಸ್ಕೇಲ್ನ ಪರ್ಫೆಕ್ಟಾಗಿ ಈ ಥರ ಇಟ್ಟು ಟೈಟ್ ಮಾಡ್ಕೋಬೇಕು. ಅಂದರೆ ಸ್ಕೇಲ್ನ ಸ್ವಲ್ಪ ಟೈಟ್ ಮಾಡ್ಕೊಂಡು ಅದ ನಂತರ ನೀವು ಈ ರೌಂಡ್ ಶೇಪ್ ಮಾಡಿದರೆ ಪರ್ಫೆಕ್ಟಾಗಿ ನಿಮಗೆ ರೌಂಡ್ ಶೇಪ್ ಬ್ಯಾಕಲ್ಲಿ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು ಈಗ ನಾವು ನೆಕ್ ರೌಂಡ್ ಶೇಪ್ ತೆಗೆದಿದ್ವಲ್ವ, ಯಾವ ರೀತಿ ನೆಕ್ ಶೇಪ್ ತೆಗೆಯೋದು ಅಂತೇಳಿ ನಿಮಗೆ ಹೇಳಿ. ನೆಕ್ಸ್ಟು ಹಾಮೋಲ್ ಉದ್ದ ಯಾವ ರೀತಿ ನಾವು ಮೆಸರ್ಮೆಂಟ್ನ ತೆಗೆಯೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ನಿಮಗೆ ಒಂದು ಡೌಟ್ ಇರುತ್ತೆ, ಅಣ್ಣ ನೀವು ಡೈರೆಕ್ಟಾಗಿ 14 ಇಂಚು ಮಾತ್ರ ಶೋಲ್ಡ್ರಿಗೆ ಹೇಳಿದ್ದೀರಾ, ನಾನು ತೊಗೊಂಡಿರೋಂಥ ಶೋಲ್ಡ್ರ್ ಮೆಸರ್ಮೆಂಟ್ಗೆ 15 ಇಂಚ್ ಇದೆ. ಈ 15 ಇಂಚಿಗೆ ನನಗೆ ಸ್ವಲ್ಪ ಕ್ಯಾಲ್ಕುಲೇಷನ್ ಹೇಳ್ರಿ, ನಮ್ಗೆ ಸ್ವಲ್ಪ ಈಸಿ ಆಗುತ್ತೆ. 16 ಇಂಚಿಗೆ ಎಷ್ಟು ಮೈನಸ್ ಮಾಡೋದು, ಈ ರೀತಿ ಎಲ್ಲ ನಿಮ್ಗೆ ಒಂದು ಡೌಟ್ ಇರುತ್ತಲ್ವ. ಈ ಡೌಟ್ ನಾನು ಈಗ ಕ್ಲಿಯರ್ ಮಾಡ್ಕೊಡ್ತೀನಿ, ಸರಿನಾ. ನೋಡಿ 14 ಒಂದು ಸೆಕೆಂಡು 13 ಇಂಚು ಶೋಲ್ಡ್ರು, 14 15 16 ತನಕ ನಾನು ತೋರಿಸ್ಕೊಡಿರುವಂಥ ಆ ಕ್ಯಾಲ್ಕುಲೇಷನ್ ವರ್ಕೌಟ್ ಆಗುತ್ತೆ. ನೀವು ಅದನ್ನು ಬಿಟ್ಟು 17 18 ಈ ರೀತಿ ಸ್ವಲ್ಪ ದೊಡ್ಡ ಸೈಜ್ ಶೋಲ್ಡರ್ ಮೆಸರ್ಮೆಂಟ್ ತೊಗೊಂಡ್ರೆ ಈ ಫಾರ್ಮುಲಾ ವರ್ಕೌಟ್ ಆಗೋದಿಲ್ಲ, ಸರಿನಾ. ಬೋನ್ ಟು ಬೋನ್ ಅಂದರೆ ಲೇಡೀಸ್ಗೆ 13 14 15 16, ಕೆಲವೊಬ್ಬರಿಗೆ 17 ಇಂಚು ಬರುತ್ತೆ, ಇಲ್ಲಂತಿಲ್ಲ ಕೆಲವೊಬ್ಬರಿಗೆ 17 ಇಂಚು ಬರುತ್ತೆ. ಇದಕ್ಕೆಲ್ಲ ಎಷ್ಟು ಮೈನಸ್ ಮಾಡಬೇಕಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. 13 ಇಂಚು ನೀವು ಶೋಲ್ಡ್ರ್ ಇದ್ದರೆ ಇದಕ್ಕೂ ನೀವು 3 ಇಂಚು ನೀವು ಮೈನಸ್ ಮಾಡ್ಕೋಬೇಕು. 14 ಇಂಚು ಶೋಲ್ಡ್ರನ್ನಿದ್ರೂ 3 ಇಂಚು, 15 ಇಂಚು ಶೋಲ್ಡ್ರ್ ಮೆಸರ್ಮೆಂಟ್ ನೀವೇನಾದ್ರು ತೊಗೊಂಡಿದ್ರು 3 ಇಂಚು, 16 ಇಂಚು ಮೆಸರ್ಮೆಂಟ್ ತೊಗೊಂಡಿದ್ರು ಇದಕ್ಕೂ 3 ಇಂಚು ಮೈನಸ್ ಮಾಡ್ಕೊಳ್ಳಿ. ನೆಕ್ಸ್ಟು 17 ಇಂಚು ಇದೆ, ನನಗೆ 17 ಇಂಚು ಬರುತ್ತೆ ಶೋಲ್ಡ್ರ್ ಕನ್ಫರ್ಮ್ ಆಗಿ ಅಂತಂದರೆ ಇದಕ್ಕೆ ನೀವು 4 ಇಂಚು ಮೈನಸ್ ಮಾಡ್ಕೋಬೇಕು, ಸರಿನಾ. ಈ ರೀತಿ ನೀವು ಮೈನಸ್ ಮಾಡಿ ಈ ಶೋಲ್ಡ್ರ್ ಮೆಸರ್ಮೆಂಟ್ ಇಟ್ಟು ಹಾಮೋಲ್ ನಾನೀಗ ಮತ್ತೆ ಇನ್ನೊಂದು ಮೆಸರ್ಮೆಂಟ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಆ ಮೆಸರ್ಮೆಂಟನ್ನು ನೀವು ಫಾಲೋ ಮಾಡಿದರೆ ನಿಮಗೆ ಶೋಲ್ಡ್ರ್ ಯಾವುದೇ ರೀತಿ ಡ್ರಾಪ್ ಆಗೋದಿಲ್ಲ, ಹಾಮೋಲ್ ಹತ್ರ ರಿಂಕಲ್ ಬರೋದಿಲ್ಲ, ಬ್ಲೌಸ್ ಫಿಟ್ಟಿಂಗು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ, ಓಕೆನಾ. ಈಗ ನೆಕ್ಸ್ಟ್ ಆ ಮೆಸರ್ಮೆಂಟ್ನ ನೋಡೋಣ. ಈಗ ಆಫ್ ಶೋಲ್ಡ್ರ್ ಮೆಸರ್ಮೆಂಟ್ ಏನು ತೊಗೊಂಡಿದ್ದೀವೋ 5.5 ಇಂಚಸ್ನ ಅದೇ 5.5 ಇಂಚಸ್ಸು ಹಾಮೋಲ್ ಹತ್ರ ಇಟ್ಟರೆ ಪರ್ಫೆಕ್ಟಾಗಿ ಬರುತ್ತೆ. ಅದು ಯಾವ ರೀತಿ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಈಗ ನೋಡಿ ಮೇಲ್ಗಡೆ ಶೋಲ್ಡ್ರಿಂದ ಫಸ್ಟ್ ಮಾರ್ಕಿಂಗಿಂದನೇ ಈ ಮೆಸರ್ಮೆಂಟ್ ತೆಗಿಬೇಕು. ಕೆಳಗಡೆ ಡೌನ್ ಮಾಡಿ ಯಾವುದೇ ರೀತಿ ನೀವು ಡೌನ್ ಮಾಡಿ ತೆಗಿಯೋಕ್ಕೆ ಹೋಗಬಾರ್ದು. ಮೇಲ್ಗಡೆ ಶೋಲ್ಡ್ರ್ ಮೆಸರ್ಮೆಂಟಿಂದ ನಾವು ಆಫ್ ಶೋಲ್ಡ್ರ್ ಮೆಸರ್ಮೆಂಟ್ ಏನು ತೊಗೊಂಡಿದ್ದೀವೋ ಈ ಮೆಸರ್ಮೆಂಟ್ನ ನೀವು 5.5 ಇಂಚಸ್ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ. 5.5 ಇಂಚ್ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಈಗ ಎಲ್ಲಿಂದ 5.5 ಇಂಚಸ್ಸು ಇಟ್ಟು ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಬೇಕಾ. ನೆಕ್ಸ್ಟ್ ಮೆಸರ್ಮೆಂಟ್ ನೀವು ಮೇಲ್ಗಡೆ ಶೋಲ್ಡ್ರ್ 3 ಇಂಚು ಇದ್ದರೆ, ಅಂದರೆ ಮೇಲ್ಗಡೆ ನಾವು 3 ಇಂಚು ತೊಗೊಂಡಿದ್ದೀವಲ್ವ, ಕೆಳಗಡೆನೂ ನೀವು 1/2 ಇಂಚನ್ನ ನೀವು ಜಾಸ್ತಿ ತಗೋಬೇಕಾಗುತ್ತೆ. ಎಷ್ಟು ಇಂಚು? ಮೇಲ್ಗಡೆ ಶೋಲ್ಡ್ರ್ 3 ಇದ್ದರೆ ಕೆಳಗಡೆ 3.5, ಮೇಲ್ಗಡೆ 3 ಇಂಚ್ ಇದ್ದರೆ ಕೆಳಗಡೆ 3.5 ಇಂಚು ಇಟ್ಕೋಬೇಕಕ್ಕ. ಈಗ ನೆಕ್ಸ್ಟು 3.5 ಇಂಚು ಇಲ್ಲಿಂದ ಎಲ್ಲಿಗೆ ಇಡಬೇಕು, ಈ ನೆಕ್ ಬ್ರಾಡಿಂದ ಆಪೋಸಿಟ್ ಸೈಡಲ್ಲಿ 3.5 ಇಂಚ್ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಈಗ ಸ್ಕೇಲ್ ತಗೊಂಡು ಸ್ವಲ್ಪ ನಿಮಗೆ ಕ್ರಾಸ್ ಆಗಿರುತ್ತೆ, ಖಂಡಿತವಾಗ್ಲೂ ಮಾಡಿ, ಕ್ರಾಸ್ ಇರಬೇಕು. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಅಕ್ಕ ಅವ್ರನ್ನ ನಾನು ತಪ್ಪಾಗಿ ಏನು ಮಾತಾಡ್ತಿಲ್ಲ, ಕೆಲವೊಬ್ಬರು ಓಕೆನಾ ಸ್ಟ್ರೈಟ್ ಮೆಸರ್ಮೆಂಟ್ ಮಾಡ್ತಾರೆ.
ಮೇಲ್ಗಡೆ ಶೋಲ್ಡ್ರ್ ಇದ್ದರೆ ಹಾಮೂಲ್ ಹತ್ರನೂ ಅವರು ಸ್ಟ್ರೈಟ್ ಮೆಸರ್ಮೆಂಟ್ ಮಾಡ್ತಾರೆ. ಆ ಸ್ಟ್ರೈಟ್ ಮೆಸರ್ಮೆಂಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಬ್ಲೌಸಲ್ಲಿ ಬ್ಯಾಕ್ ಸೈಡ್ ಹತ್ರ ಇಲ್ಲಿ ನಿಮಗೆ ರಿಂಕಲ್ ಬರುತ್ತೆ. ನೀವು ನೋಡ್ತಿರ್ತೀರ ಹಿಂಭಾಗ ಅಂದರೆ ಭುಜದ ಹತ್ರ, ಇಲ್ಲಿ ಶೋಲ್ಡ್ರ್ ಹತ್ರ, ಹಾಮೂಲ್ ಹತ್ರ ಇಲ್ಲಿ ರಿಂಕಲ್ ಬರ್ತಿರುತ್ತೆ. ಈ ರಿಂಕಲ್ನ ಅವಾಯ್ಡ್ ಮಾಡಲಿಕ್ಕೋಸ್ಕರ ನಾವು ಈ ಡಿಫ್ರೆನ್ಸ್ ತರ್ತೀವಿ. ಈ ಮೆಥಡ್ನ ನೀವು ಫಾಲೋ ಮಾಡಿದರೆ ಹಿಂಭಾಗ ನಿಮಗೆ ಯಾವುದೇ ರೀತಿ ರಿಂಕಲ್ ಬರೋದಿಲ್ಲ. ಈಗ ಮೇಲ್ಗಡೆ ಶೋಲ್ಡ್ರ್ 3 ಇಂಚಸ್ ತೊಗೊಂಡ್ರೆ ಕೆಳಗಡೆ 3.5 ಇಂಚ್ ತೊಗೊಂಡಿದ್ದೀನಿ. ಅಂದರೆ ಮೇಲ್ಗಡೆ ಏನು ಶೋಲ್ಡ್ರ್ ಬರುತ್ತೋ ಅದಕ್ಕಿಂತ ನೀವು 1/2 ಇಂಚ್ ಕೆಳಗಡೆ ಎಕ್ಸ್ಟ್ರಾ ಇಟ್ಕೋಬೇಕು. ಈಗ 3.5 ಇಂಚ್ ಇಟ್ಟಿದ್ದೀವಿ ಅಲ್ವರಾ. ಈಗ ನೆಕ್ಕು ಹೊಳೆಯೋಕ್ಕೆ 1/4 ಇಂಚಷ್ಟು ನಾವು ಬಟ್ಟೆ ಇದರಲ್ಲಿ ನಾವು ಸೇರಿಸ್ಕೋಬೇಕು. ಈಗ ಕೆಲವೊಬ್ರಿಗೆ ಏನು ಡೌಟ್ ಇರುತ್ತೆ ಅಂತಂದರೆ, ಅಣ್ಣ ನೀವು 8 ಇಂಚ್ ತೊಗೊಂಡಿದ್ದೀರಾ ಬ್ಯಾಕ್ ನೆಕ್ ಡೀಪು, ಇದರಲ್ಲಿ ನಿಮಗೆ 1/4 ಇಂಚಷ್ಟು ಮಾರ್ಜಿನ್ ಹೋದರೆ ಈ ಕೆಳಗಡೆ ನೀವು 1/4 ಇಂಚ್ ಹೊಲಿಬೇಕಾದ್ರೆ ನಿಮಗೆ ನೆಕ್ಕು ಕ್ಲೋಸ್ ಆಗುತ್ತಲ್ವರ ಅಂತೇಳಿ ನಿಮ್ಗೆ ಒಂದು ಡೌಟ್ ಇರುತ್ತೆ. ಆ ರೀತಿ ಬರೋದಿಲ್ಲ. ಈಗ ನೋಡಿ, ಈಗ ನಿಮಗೆ ಅರ್ಥವಾಗಂಗೆ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ಮೇಲ್ಗಡೆ ಶೋಲ್ಡ್ರಿಂದ 8 ಇಂಚ್ ಇಟ್ಟು ನಾವು ಬ್ಯಾಕ್ ನೆಕ್ ಡೀಪ್ ಮಾಡಿದ್ದೀವಿ. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ 8.5 ಇಂಚ್ ಇಡ್ತಾರೆ. ಏನಕ್ಕೆ ಅಂತಂದರೆ ಮೇಲ್ಗಡೆ ಒಂದು 1/2 ಇಂಚ್ ಮೈನಸ್ ಆದ್ರೂ ಕೆಳಗಡೆ 1/2 ಇಂಚ್ ಡೌನ್ ಆಗುತ್ತಲ್ವರ ಅಂತೇಳಿ. ಆ ರೀತಿ ಅಲ್ಲ. ಈಗ ನೋಡಿ, ನಾವು ಮೇಲ್ಗಡೆ 1/2 ಇಂಚ್ ಒಳಗಕ್ಕೆ ಹೋದರೆ ಕೆಳಗಡೆ ಕರೆಕ್ಟಾಗಿ 8 ಇಂಚ್ ಇರುತ್ತೆ. ಯಾವುದೇ ರೀತಿ ನೀವು ಎಕ್ಸ್ಟ್ರಾ ಬಟ್ಟೆ ಬಿಡೋಕ್ಕೆ ಹೋಗ್ಬೇಡ್ರಿ, ಅವಾಗ ಮೆಸರ್ಮೆಂಟ್ ಚೇಂಜ್ ಆಗೋಗಿರುತ್ತೆ. ಓಕೆನಾ. ನೆಕ್ಸ್ಟ್ ಮೆಸರ್ಮೆಂಟು ಚೆಸ್ಟ್ ಮೆಸರ್ಮೆಂಟು ಎಷ್ಟು ತೊಗೊಂಡಿದ್ದೀವಿ ಅಂತಂದರೆ 36. ಇವಾಗ ನಾವು ಬಾಡಿ ಮೆಸರ್ಮೆಂಟ್ ತೊಗೊಂಡಾಗ ಎಷ್ಟು ತೊಗೊಂಡಿರ್ತೀವಿ, ಈಗ ರೆಡಿ ಮೆಸರ್ಮೆಂಟು 36 ತೊಗೊಂಡಿದ್ದೀವಿ ಅಲ್ವರಾ. 36 ಇಂಚ್ ತೊಗೊಂಡಿದ್ದೀವಿ. ಇದಕ್ಕೆ ನೀವು 2 ಇಂಚ್ ಆ್ಯಡ್ ಮಾಡ್ಕೋಬೇಕು. 36 + 2 ಆ್ಯಡ್ ಮಾಡಿಕೊಂಡ್ರೆ 38 ಆಗುತ್ತೆ. 38 ಇಂಚು ಚೆಸ್ಟ್ ಮೆಸರ್ಮೆಂಟ್. ಇದನ್ನೇ ನಮಗೆ ರೆಡಿ ಮೆಸರ್ಮೆಂಟ್ ನಾವು ಮೆಸರ್ಮೆಂಟ್ ತಗೋಬೇಕಾದ್ರೆ ಮೈ ಅಳತೆನ 36 ಇಂಚ್ ತೊಗೊಂಡಿದ್ದೀವಿ. 2 ಇಂಚ್ ಆ್ಯಡ್ ಮಾಡ್ಕೋಬೇಕು, ಅಂದರೆ 2 ಇಂಚಸ್. ಅಂದರೆ ನಾನು ಸ್ವಲ್ಪ ಲೂಸ್ ಆಗಿರಬೇಕು, ಅಂದರೆ ಟೈಟಾಗೂ ಇರಬಾರ್ದು. ಮೀಡಿಯಮ್ ಲೂಸ್ ಅಂದರೆ 2 ಇಂಚ್. ಇಲ್ಲ ನಾನು ಸ್ವಲ್ಪ ಫಿಟ್ಟಿಂಗ್ ಆಗಿ ಆಗ್ತಾಯಿದ್ದೀನಿ ಅಂತಂದರೆ 1 ಇಂಚ್ ಆ್ಯಡ್ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿರುತ್ತೆ. ಅಂದರೆ ಸ್ವಲ್ಪ ಟೈಟ್ ಆಗಿರುತ್ತೆ ಅಷ್ಟೇ. ನೀವು ನಾರ್ಮಲ್ ಆಗಿ 2 ಇಂಚಸ್ ಆ್ಯಡ್ ಮಾಡಿದಾಗ ನಿಮ್ಗೆ ಲೂಸೂ ಇರೋದಿಲ್ಲ, ಸ್ವಲ್ಪ ಟೈಟನೂ ಇರೋದಿಲ್ಲ, ಪರ್ಫೆಕ್ಟಾಗಿರುತ್ತೆ. 36 ಇಂಚು 2 ಇಂಚ್ ಆ್ಯಡ್ ಮಾಡ್ತೀರಾ, 38ನ 4 ಭಾಗ ಮಾಡ್ಕೊಳ್ಳಿ. 38ನ 4 ಭಾಗ ಮಾಡಿದರೆ 9.5 ಇಂಚು ನಿಮಗೆ ಚೆಸ್ಟ್ ಮೆಸರ್ಮೆಂಟ್ ಸಿಗುತ್ತೆ. ಇದನ್ನೇ ನಿಮಗೆ ಫಾರ್ಮುಲಾ. 36 + 2 38 ಡಿವೈಡ್ ಬೈ 4 9.5 ಇಂಚ್, 9.5 ಇಂಚ್. ಆ 9.5 ಇಂಚ್ ಎಲ್ಲಿಂದ ಎಲ್ಲಿ ತನಕ ನಾವು ಮಾರ್ಕಿಂಗ್ ಮಾಡಬೇಕು ಅಂತಂದರೆ ಈ ಆಫ್ ಸೈಡ್ ಇದೆ ಇರಬೇಕು, ಈ ಲಾಸ್ಟಿಂದ ಆಪೋಸಿಟ್ ಸೈಡಲ್ಲಿ 9.5 ಇಂಚ್ ಇಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈಗ 9.5 ಇಂಚ್ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ, ಸರಿನಾ. ಈಗ ಎಕ್ಸ್ಟ್ರಾ ನಾವು ಬಟ್ಟೆ ಬಿಡಬೇಕು ಹೊಲಿಯೋಕ್ಕೆ, ಆದ್ರೂ ನಮ್ಮ ರೆಡಿ ಮೆಸರ್ಮೆಂಟ್ ಫಸ್ಟ್ ನಾವೊಂದು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟು ವೇಸ್ಟ್ ಮೆಸರ್ಮೆಂಟು. ವೇಸ್ಟ್ ಎಷ್ಟು ಅಂದರೆ ಸೊಂಟದ ಮೆಸರ್ಮೆಂಟ್ ಎಷ್ಟು ತೊಗೊಂಡಿದ್ದೀವಿ, 30 ಇಂಚು ಸೊಂಟದ ಮೆಸರ್ಮೆಂಟು. ಇದನ್ನು ನೀವು ಕೆಲವೊಬ್ಬರಕ ಇದನ್ನು 4 ಭಾಗ ಮಾಡಿ ಇಡ್ತಾರೆ. ಅಂದರೆ ಅದು ಎಲ್ರಿಗೂ ಸೂಟಬಲ್ ಆಗೋಲ್ಲ. ಅಂದರೆ 40 ಇಂಚು ಚೆಸ್ಟ್ ಜಾಸ್ತಿ ಇದ್ದರೆ, ಅಂದರೆ 40 ಇಂಚು ಮೇಲಕ್ಕಿದ್ದರೆ ನೀವು 4 ಭಾಗ ಮಾಡ್ಕೋಬೋದು. ಅಂದರೆ ನೀವು ನಾರ್ಮಲ್ ಆಗಿ ನನಗೆ ಫಿನಿಶಿಂಗ್ ಚೆನ್ನಾಗಿರಬೇಕು, ಸ್ಟ್ರಕ್ಚರ್ ಆಗಿರಬೇಕು, ಈ ಸೆಲೆಬ್ರಿಟಿ ಎಲ್ಲ ಯೂಸ್ ಮಾಡ್ತಿದ್ದಾರಲ್ವ, ಆ ರೀತಿ ಬೇಕಂದರೆ ನಾನು ಹೇಳುವಂಥ ಈ ಫಾರ್ಮುಲಾನ ಯೂಸ್ ಮಾಡಿ. 30 ಇಂಚು ಸೊಂಟ ತಗೊಂಡಿದ್ದಲ್ವ, 30 ಇಂಚಲ್ಲಿ ಡಿವೈಡ್ ಬೈ 2 ಮಾಡಿ 15 ಇಂಚು ನಿಮಗೆ ಸಿಗುತ್ತೆ. ಇದನ್ನ 2 ಭಾಗ ಮಾಡಿದಾಗ 15 ಇಂಚು ಸಿಗುತ್ತೆ. ಈ 15 ಇಂಚಿಗೆ ಮತ್ತೊಮ್ಮೆ 2 ಇಂಚು ಆ್ಯಡ್ ಮಾಡ್ಕೊಳ್ಳಿ, ಆವಾಗ 17 ಇಂಚು ಸಿಗುತ್ತೆ. ಈ 15 ಇಂಚಿನ ಬ್ಯಾಕ್ ಸೈಡಲ್ಲಿ ಜಾಸ್ತಿನೂ, ಫ್ರಂಟ್ ಸೈಡು ಕಡಿಮೆನೂ ಇಟ್ಟರೆ ನಮಗೆ ಕಪ್ ಶೇಪು ನೀಟಾಗಿ ಕೂರುತ್ತೆ. 30 ಸೊಂಟದ ಮೆಸರ್ಮೆಂಟು 30 ಡಿವೈಡ್ ಬೈ 2 15 ಇಂಚು, 2 ಇಂಚು ಆ್ಯಡ್ ಮಾಡ್ಕೋಬೇಕು. ಬ್ಯಾಕ್ 2 ಇಂಚು ಜಾಸ್ತಿ, ಫ್ರಂಟ್ ಸೈಡು ಕಡಿಮೆ 2 ಇಂಚು. ಆವಾಗ ಬ್ಯಾಕ್ ಸೈಡಲ್ಲಿ 17 ಇಂಚು ಅಲ್ವರಾ. 17 ಇಂಚನ್ನ ಡಿವೈಡ್ ಬೈ 2 ಮಾಡಿ 8.5 ಇಂಚು ಇರುತ್ತೆ, ಅಂದರೆ 8.5 ಇಂಚು. ಈ 8.5 ಎಲ್ಲಿಂದ ಎಲ್ಲಿ ತನಕ ನಾವು ಮಾರ್ಕ್ ಮಾಡಬೇಕು ಅಂತಂದರೆ ನೋಡಿ, ಈಗ ಈ ಲಾಸ್ಟಿಂದ ಈ ಲಾಸ್ಟ್ಗೆ 8.5 ಇಂಚ್ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಸೈಡಲ್ಲಿ ನಿಮಗೆ ಒಳಗೆಕ್ಕೆ ಅಂದರೆ ಬ್ಯಾಕ್ ಸೈಡಲ್ಲಿ ಡಾಟ್ ನಾವು ಹಾಕ್ತೀವಿ. ಬ್ಯಾಕ್ ಸೈಡಲ್ಲಿ ಕಂಪಲ್ಸರಿ ಈ ಡಾಟ್ ಬರುತ್ತಲ್ವ, ಈ ಡಾಟ್ಗೆ ನಾವು ಕಾಲು 1/2 ಇಂಚು ಬಿಟ್ಕೋಬೇಕು. ಎಕ್ಸ್ಟ್ರಾ 8.5 ಇಲ್ದೇ 1/2 ಇಂಚು ಬಿಟ್ಟರೆ ನಿಮಗೆ 9 ಇಂಚು ಬರುತ್ತೆ. ಆ 9 ಇಂಚು ನಂತರ ನೀವು 1.5 ಇಂಚು ನಿಮಗೆ ಒಳಗೆ ಎಕ್ಸ್ಟ್ರಾ ಬಿಡಬೇಕು. ಆವಾಗ 9 1 1.5
10-10.5 ಇಂಚು ಟೋಟಲ್ ಆಗಿ ಈ ಮೆಸರ್ಮೆಂಟ್ನ ನೀವು ಎಕ್ಸ್ಟ್ರಾ ಇಡ್ತೀರಾ. ಅಂದರೆ ನಮಗೆ ರೆಡಿ ಮೆಸರ್ಮೆಂಟ್ ಅಂತಂದರೆ 8.5 ಇಂಚು ಇಲ್ಲಿ ತನಕ. ನೆಕ್ಸ್ಟ್ ಇದೊಂದು ಡಾಟ್ಗೆ ಎಕ್ಸ್ಟ್ರಾ ಬಿಡ್ತೀವಿ, ಸೈಡಲ್ಲಿ ಹೊಲಿಗೆಗೆ ಎಕ್ಸ್ಟ್ರಾ ಬಿಡಬೇಕಕ್ಕ. ಈಗ ಸ್ಕೇಲ್ ತಗೊಳ್ಳಿ. ಸ್ಕೇಲ್ ತಗೊಂಡಿದ್ದ ನಂತರ ಈ ಮಾರ್ಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ತುಂಬ ಜನ ಈ ಥರ ಕ್ರಾಸಾಗಿ ಮಾರ್ಕ್ ಮಾಡ್ತೀರಾ, ಈ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ಟ್ರೈಟ್ ಮೆಸರ್ಮೆಂಟ್ ತಗೊಳ್ಳಿ. ಈ ಚೆಸ್ಟ್ಗೂ ಸೊಂಟಕ್ಕೂ ಒಂದು ಮಾರ್ಕ್ ಮಾಡಿ. ನೆಕ್ಸ್ಟು ನಾವು ಎಕ್ಸ್ಟ್ರಾ ಅಂದರೆ ನಾವು ಹೊಲಿಗೆ ಹಾಕೋಕ್ಕೆ ಬೇಕಲ್ವರ ಕ್ಲಾತು, ಅದಕ್ಕೆ ನೀವು 1.5 ಇಂಚಿಟ್ಟು ಮಾಡ್ಕೊಳ್ಳಿ ಅಕ್ಕ, ಅಷ್ಟೇ. ಈಗ ನೆಕ್ಸ್ಟು ಅದ ನಂತರ ಈಗ ಬ್ಯಾಕಲ್ಲಿ ನಾವು ಡಾಟ್ ಇಡ್ತೀವಲ್ವರಕ್ಕ. ಈಗ ಕೆಲವೊಬ್ಬರು ಒಂದು ಅಂದಾಜಾಗಿ ಇಡ್ತಾರೆ. ಅಂದಾಜು ಯಾವತ್ತೂ ಇಡಬಾರ್ದು. ಯಾವ ರೀತಿಯ ನಾವು ಪರ್ಫೆಕ್ಟಾಗಿ ನಾವು ಮಾರ್ಕ್ ಮಾಡಬೇಕು ಅಂತಂದರೆ, ಈ ಶೋಲ್ಡ್ರ್ ಇದೆಯಲ್ವಾ, ಈ 3 ಇಂಚಸ್ ಇದೆ, ಈ 3ನ 2 ಭಾಗ ಮಾಡಿರಿ. 2 ಭಾಗ ಮಾಡಿದಾಗ ನಿಮ್ಗೆ 1.5 ಇಂಚು ಸಿಗುತ್ತೆ. 1.5 ಇಂಚು ಸ್ಕೇಲ್ ನೀವು ಇಟ್ಟರೆ ಬ್ಯಾಕ್ ಡಾಟ್ ನಿಮಗೆ ಈಸಿಯಾಗಿ ಈ ಭಾಗಕ್ಕೆ ನಿಮ್ಗೆ ಸಿಗುತ್ತೆ. ಈ ಡಾಟ್ನ ಹೈಟು ಅಂದರೆ ಉದ್ದ ಎಷ್ಟಿದೆ ಅಂತಂದರೆ 3.5 ಇಂಚು ಡಾಟ್ನ ಹೈಟ್ ನಾನು ಮಾಡಿದ್ದೀನಿ. ಈ ಡಿಸ್ಟೆನ್ಸು 1/4 ಇಂಚು ಕೆಳಗಡೆ ಇಟ್ಟು ಮಾರ್ಕ್ ಮಾಡಿ. ಮತ್ತೊಮ್ಮೆ ಈ ಸ್ಕೇಲ್ನ ಅಪೋಸಿಟ್ ಸೈಡ್ ಇಟ್ಟು ಮಾರ್ಕ್ ಮಾಡ್ತೀವಿ. ಈ ಡಾಟು ಹೈಟು 3.5 ಇಂಚಸ್ಸು, 3.5 ಇಂಚು. ಇದು ಸ್ಟ್ಯಾಂಡರ್ಡ್ ಅಲ್ಲ, ಇದು ನಾವು ಬ್ಲೌಸ್ ಉದ್ದಕ್ಕೆ ತಕ್ಕಂಗೆ ನಾವು ಚೇಂಜ್ ಮಾಡ್ಕೋಬೇಕು. ಈಗ 13 ಇಂಚು ಉದ್ದ ಇದೆಯಲ್ವರ, ಅದಕ್ಕೋಸ್ಕರ ನಾನು 3.5 ಇಂಚು ಇಟ್ಟಿದ್ದೀನಿ. ಅದೇ ನೀವು 14 ಇಂಚು 15 ಇಂಚು ಏನಾದ್ರು ಬ್ಲೌಸು ಲೆಂತ್ ಇದ್ದರೆ ನೀವು 1/4 ಇಂಚು ಆಡ್ ಮಾಡ್ಕೋಬೇಕು, ಅಂದರೆ ಜಾಸ್ತಿ ಮಾಡ್ಕೊತಾ ಹೋಗಬೇಕು. ಆವಾಗ ನಿಮಗೆ ಬ್ಯಾಕಲ್ಲಿ ಬರುವಂಥ ರಿಂಕಲ್, ಹಾಮೂಲ್ ಹತ್ರ ಬರುವಂಥ ರಿಂಕಲ್ ಅವಾಯ್ಡ್ ಆಗುತ್ತೆ. ನೆಕ್ ಬ್ರಾಡ್ ನಿಮಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಶೋಲ್ಡ್ರಿಂದ ಸೆಂಟ್ರ್ ಬ್ಲೇಸ್ಗೆ ನೀವು ಈ ಮಾರ್ಕಿಂಗನ್ನು ತೆಗಿಬೇಕಕ್ಕ, ಸರಿನಾ? ನೆಕ್ಸ್ಟ್ ಈ ಹಾಮೂಲ್ನ ಯಾವ ರೀತಿ ನಾವು ಮಾರ್ಕಿಂಗ್ ಮಾಡೋದು. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಸುಮ್ಮನೆ ಸ್ಕೇಲ್ನ ತಗೊಂಡು ಹಿಂಗೆ ಒಂದು ರೌಂಡ್ ಮಾರ್ಕ್ ಮಾಡಿ ಕೂರಿಸ್ತಾರೆ. ಆ ರೀತಿ ಅಂದಾಜಾಗಿ ಮಾರ್ಕ್ ಮಾಡ್ಕೊಳ್ಳೋಕ್ಕೂ ಹೋಗಬಾರ್ದು ಅಣ್ಣ. ಅದೇ ಫಸ್ಟವಾಗಿ ಯಾವ ರೀತಿ ನಾವು ಮಾರ್ಕ್ ಮಾಡೋದು ಅದಕ್ಕೊಂದು ಐಡಿಯಾ ಹೇಳ್ಕೊಡಿ ಅಣ್ಣ ಅಂತಂದರೆ, ಈಗ ನಿಮ್ಗೆ ಆ ಐಡಿಯಾನ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಮೇಲ್ಗಡೆ ಶೋಲ್ಡ್ರಿಂದ ನಾವು ಎಷ್ಟಿಟ್ಟಿದ್ದೀವಿ, ಆಫ್ ಶೋಲ್ಡ್ರ್ ಮೆಸರ್ಮೆಂಟು 5.5 ಅಲ್ವರ. ಆ 5.5ನ ಡಿವೈಡ್ ಬೈ 2 ಮಾಡಿದಾಗ 2.25 ಇಂಚು ಕರೆಕ್ಟಾಗಿ 2.25 ಇಂಚಿಗೆ ಮಾರ್ಕ್ ಮಾಡಿ. ಅಣ್ಣ ನನಗಿದು ಸರಿಯಾಗಿ ಗೊತ್ತಿಲ್ಲ ಅಂತಂದರೆ 5.5 ಇಂಚನ್ನ ಈ ಥರ ಮಾರ್ಕಿಂಗ್ ಮಾಡಿ ಈ ಟೇಪ್ನ ಫೋಲ್ಡ್ ಮಾಡಿದಾಗ ನಿಮಗೆ ಆ ಮಾರ್ಕಿಂಗು ಕರೆಕ್ಟಾಗಿ ಸಿಗುತ್ತೆ. ಅದಕ್ಕೆ ನೇರಂಥ ಮಾರ್ಕಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಚೆಸ್ಟ್ ಮಾರ್ಕಿಂಗಿಂದ ಹಾಮೂಲ್ ಹತ್ರ ಎಷ್ಟಿದೆ ಅಂತೇಳಿ ಒಂದು ಚೆಕ್ ಮಾಡಿ. 2 ಇಂಚಿದೆ. ಈ 2ನ ಡಿವೈಡ್ ಬೈ 2 ಮಾಡಿದರೆ ನಿಮಗೆ 2 ಇಂಚು ಸಿಗುತ್ತೆ. 4 ಇಂಚನ್ನ ಡಿವೈಡ್ ಬೈ 2 ಮಾಡಿದರೆ 2 ಇಂಚು ನಿಮ್ಗೆ ಸಿಗುತ್ತೆ. ಇಷ್ಟೊಂದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಮಾರ್ಕಿಂಗು ಚೇಂಜಸ್ ಆಗುತ್ತೆ. ಮೆಸರ್ಮೆಂಟ್ ಚೇಂಜ್ ಅಂದರೆ ಜಾಸ್ತಿ ಆಗ್ತಾ ಮೆಸರ್ಮೆಂಟ್ ಚೇಂಜ್ ಆಗುತ್ತೆ. ಈಗ 38 ಅಂದರೆ ಈಗ ನೋಡಿ ಅಕ್ಕ, ಇದು ಈ ಬರೋದು ತೋರಿಸ್ತೀನಿ. ಚೆಸ್ಟ್ ಮೆಸರ್ಮೆಂಟು 32ಇಂದ ಹಿಡ್ದು ಚೆಸ್ಟ್ ಮೆಸರ್ಮೆಂಟು 38 ತನಕ ನೀವು 3/4 ಇಂಚ್ ಇರುತ್ತೆ ಈ ಜಾಗಕ್ಕೆ, ಸರಿನಾ? ನೆಕ್ಸ್ಟು 42 ಇದ್ದರೆ ಇಲ್ಲಿ 1 ಇಂಚ್ ಇರಬೇಕು ಈ ಜಾಗದಲ್ಲಿ. ನೆಕ್ಸ್ಟು ಇದೆಲ್ಲ PDF ಕಳಿಸ್ಕೊಡ್ತೀನಿ, ನೀವು ಇದನ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲೆಲ್ಲಿ ಎಷ್ಟೆಷ್ಟು ಇಂಚ್ ಇಡಬೇಕಂತೇಳಿ ನಿಮ್ಗೆ PDF ಕಳಿಸ್ಕೊಡ್ತೀನಿ, ಅದನ್ನು ನೋಡಿ ನೀವು ಕಲ್ತ್ಕೋಬೋದು. ಆದ್ರೂ ನೀವು ಕ್ಲಾಸಲ್ಲಿ ಬರೋರು ಲೈವ್ ಆಗಿ ಸ್ವಲ್ಪ ಎಕ್ಸ್ಟ್ರಾ ಕಲ್ತ್ಕೊಂಡ್ರೆ ನಿಮ್ಗೆ ಒಳ್ಳೇದಲ್ವರ, ಅದಕ್ಕೋಸ್ಕರ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಕ್ಕ ನೋಡಿ, 44 ಇದ್ದರೆ 1/4 ಇಂಚು ಎಲ್ಲಿಂದ ಈ ಹಾಮೂಲ್ ಹತ್ರ. ನೆಕ್ಸ್ಟು 46 ಇದ್ದರೆ 1.5 ಇಂಚು, ಈ ಥರ 1/4 ಇಂಚು ಆಡ್ ಮಾಡ್ತಾ ಹೋಗಬೇಕು. ಈಗ 3/4 ಇಂಚಿಟ್ಟು ಮಾರ್ಕ್ ಮಾಡೋಣ. ಮಾರ್ಕ್ ಮಾಡಿದ ನಂತರ ನೋಡಿ, ಏನಿಲ್ಲ, ಸಿಂಪಲಾಗಿಟ್ಟು ಈ ಥರ ಒಂದು ಮಾರ್ಕ್ ಮಾಡಿದ ನಂತರ ಈ ಸ್ಕೇಲ್ ತಗೊಳ್ಳಿ. ಕೆಲವೊಬ್ಬರು ಅಂದಾಜಾಗಿ ಈ ರೀತಿ ಮಾರ್ಕ್ ಮಾಡ್ತಾರೆ, ಈ ಥರ ಮಾರ್ಕ್ ಮಾಡಲಿಕ್ಕೆ ಹೋಗಬೇಡಿ. ಈ ಥರ ಸ್ಕೇಲ್ ಕರೆಕ್ಟಾಗಿ ಕೊಟ್ಟು ಸ್ಕೇಲ್ನ ಟೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ, ಅವಾಗ ಮೂವ್ ಆಗಲ್ಲ ಸ್ಕೇಲ್. ಶೋಲ್ಡ್ರಿಂದ ಹಾಮೂಲ್ ತನಕ 2 ಭಾಗ ಮಾಡಿ ಮಾರ್ಕ್ ಮಾಡ್ಕೊತೀರಾ. ಚೆಸ್ಟಿಂದ ಹಾಮೂಲ್ ಹತ್ರ 2 ಭಾಗ ಮಾಡಿ ಮಾರ್ಕ್ ಮಾಡ್ಕೊಂಡ್ರೆ ಇಲ್ಲಿ ಒಂದೊಂದು ಚೆಸ್ಟ್ಗೆ 32 ಇದ್ದರೆ 3/4 ಇಂಚು, 32ಇಂದ 38 ತನಕ 3/4 ಇಂಚು ಈ ಜಾಗದಲ್ಲಿ ಇಟ್ಕೊಳ್ರಿ. ನೆಕ್ಸ್ಟು 40ಇಂದ 42 ಇದ್ದರೆ 1 ಇಂಚ್ ಇರಬೇಕು. 44 ಇದ್ದರೆ 1/4 ಇಂಚು, 46 ಇದ್ದರೆ 1.5 ಇಂಚು, ಆ ಥರ 1/4 ಇಂಚು ಎಕ್ಸ್ಟ್ರಾ ನೀವು ಜಾಸ್ತಿ ಮಾಡ್ಕೊತ ಹೋಗ್ಬೇಕಕ್ಕ. ಈಗ ನೆಕ್ಸ್ಟ್ ಮೆಸರ್ಮೆಂಟು ಅಣ್ಣ, ನೀವು ತೋರಿಸ್ಕೊಟ್ಟಿರೋದೆಲ್ಲ ಕರೆಕ್ಟು, ನಾನು ನೋಡ್ಕೊಂಡಿದ್ದೀನಿ. ಅಂದರೆ ಇದರಲ್ಲಿ ನೀವು ಹಾಮೂಲ್ ಮೆಸರ್ಮೆಂಟಲ್ಲಿ ಒಂದು ತಗೊಂಡ್ರಲ್ವರಾ. ನೆಕ್ಸ್ಟು
ಹಾರ್ಮೋನ್ ಮೆಸರ್ಮೆಂಟ್ ತೊಗೊಂಡಿದ್ದೀನಲ್ವರ, ಅಂದರೆ ಕಂಕಲ್ ಹತ್ರ ಎಷ್ಟು ತೊಗೊಂಡಿದ್ದೀನಿ, 15 ಇಂಚು ಟೈಟ್ ಮಾಡಿ ತೊಗೊಂಡಿದ್ದೀನಿ, 15 ಇಂಚಿದೆ. ಈಗ ಚೆಸ್ಟ್ಗೆ ನಾವು 2 ಇಂಚ್ ಆಡ್ ಮಾಡ್ದಂಗೆ ನೀವು ಹಾರ್ಮೋನ್ ಹತ್ರನೂ 1 ಇಂಚ್ ಆಡ್ ಮಾಡ್ಕೋಬೇಕು. 15 1 ಇಂಚು ಸೇರಿಸ್ಕೊಂಡ್ರೆ 16 ಇಂಚ್ ಇರುತ್ತೆ. ಈ 16ನ 2 ಭಾಗ ಮಾಡ್ಕೋಬೇಕು. ಇದು ಟೋಟಲ್ ಆಗಿ ಫ್ರಂಟ್ ಆ್ಯಂಡ್ ಬ್ಯಾಕು ಸೇರಿದರೆ ನಿಮ್ಗೆ 16 ಇಂಚು ಸಿಗುತ್ತೆ ಅಲ್ವಾ. ಇದನ್ನು 2 ಭಾಗ ಮಾಡ್ಕೊಂಡ್ರೆ 8 ಇಂಚ್ ಬರುತ್ತೆ ಅಕ್ಕ. ಈಗ 8 ಇಂಚನ್ನ ಎಲ್ಲಿಂದ ಎಲ್ಲಿ ತನಕ ನಮ್ಗೆ 8 ಇಂಚ್ ಇರಬೇಕು. ಇದನ್ನು ನೀವು ಪ್ರತಿಯೊಬ್ಬರು ಚೆಕ್ ಮಾಡಬೇಕು. ಈಗ ಕಟ್ ಮಾಡಿದಾಗ ಕಟ್ ಮಾಡ್ದೇ ಬೈ ಮಿಸ್ಟೇಕ್ ಮಾಡಿದರೆ ನಿಮಗೆ ಹಾರ್ಮೋಲ್ ಹತ್ರ ಸ್ಲೀವ್ ಜಾಸ್ತಿ ಬರೋದು ಅಥವಾ ಹಾರ್ಮೋಲ್ ಜಾಸ್ತಿ ಬರೋದು, ಈ ಕಂಪ್ಲೇಂಟ್ ಎಲ್ಲ ಬರುತ್ತೆ. ನಾನು ಈ ರೀತಿ ಹೇಳ್ಕೊಟ್ಟಿದ್ದೀನಲ್ವರಕ್ಕ, ನಾನು ಹೇಳ್ಕೊಟ್ಟಿರೋ ಥರ ನೀವು ಏನಾದ್ರು ಚೆಕ್ ಮಾಡಿದರೆ ಈ ಕರೆಕ್ಷನ್ನ ನೀವು ಚೆಕ್ ಮಾಡ್ಕೋಬೋದು. ಈಗ ನೋಡಿ, ಡಾಟ್ ಮಾಡ್ಕೊಳ್ಳಿ. ಅಣ್ಣ ಈ ಡಾಟ್ ಏನಕ್ಕೆ ಮಾಡ್ಕೊತಾ ಇದ್ದೀರಾ ಅಂತಂದರೆ, ನಾವು ಸ್ಲೀವ್ ಅಟ್ಯಾಚ್ ಮಾಡ್ಬೇಕಾದ್ರೆ ಬ್ಯಾಕು ಆ್ಯಂಡ್ ಸ್ಲೀವ್ ಇಲ್ಲಿ ತನಕ ಸ್ಟಿಚಸ್ ಬರುತ್ತೆ, ಓಕೆನಾ. ಈ ಸ್ಟಿಚಸ್ನ ನಾವು ಮಾರ್ಕ್ ಮಾಡಿ ನಂತರ ಶೋಲ್ಡ್ರಿಂದ ಕೆಲವೊಬ್ಬರು ಏನು ಮಾಡ್ತಿದ್ದಾರೆ ಅಂತಂದರೆ, ಈ ಫಸ್ಟ್ ಮಾರ್ಕಿಂಗಿಂದ ಈ ಶೋಲ್ಡ್ರನ್ನ ಚೆಕ್ ಮಾಡ್ತಾರೆ. ಈ ರೀತಿ ಮಾಡಬಾರ್ದು ಯಾವತ್ತೂ. ಇಲ್ಲಿ ನೋಡ್ಬೇಕಾಯ್ತು, ಶೋಲ್ಡ್ರನ್ನ ನೀವು ಸ್ಟಿಚಾಗಿ ಬಿಡ್ತೀರಲ್ವ, ಅದನ್ನು ಬಿಟ್ಬಿಡಿ. ಅಂದರೆ ಹೊಲಿಗೆಗೆ ನಾವು ಬಿಟ್ಟಿದ ನಂತರ ನೀವು ಟೇಪ್ನ ನೀವು 1/4 ಇಂಚಷ್ಟು ಬಟ್ಟೆ ಬಿಟ್ಕೋಬೇಕು. ಏನಕ್ಕೆ ಅಂತಂದರೆ, ನಾವು ಸ್ಲೀವ್ ಅಟ್ಯಾಚ್ ಮಾಡಿದಾಗ ಆ 1/4 ಇಂಚು ಮೈನಸ್ ಆಗುತ್ತೆ. ಮೇಲ್ಗಡೆ ಶೋಲ್ಡ್ರ್ ಹತ್ರ ನಿಮಗೆ 1/2 ಇಂಚು ಮೈನಸ್ ಮಾಡ್ತೀರಾ. ಇದು ಎರಡನ್ನೂ ಲೆಸ್ ಮಾಡಿದ ನಂತರ ಟೇಪ್ ಈ ಥರ ಬಿಟ್ಟರೆ 3 ಇಂಚು ಮಾತ್ರ ಸ್ಟ್ರೈಟ್ ಹಾಕೋರೋದು. ಅದ ನಂತರ ನೀವು ಟರ್ನ್ ಮಾಡ್ಕೋಬೇಕು, ಎಳ್ಕೋಬಾರ್ದು, ಟೇಪ್ನ ಎಳಿಬಾರ್ದು. ಮತ್ತೊಮ್ಮೆ ಇದನ್ನು ಲೂಸನ್ನು ಬಿಡಬಾರ್ದು, ಪರ್ಫೆಕ್ಟಾಗಿ ಇಟ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ಪು, ಅಂದರೆ ನಿಧಾನಕ್ಕೆ 4 ಇಂಚು 5 6 7 8 ಇಂಚ್ ಹಾಕ ನೋಡ್ರಿ ಕರೆಕ್ಟಾಗಿ. ಅಣ್ಣ ಇದೆಲ್ಲ ಹೇಗೆ ಸಾಧ್ಯ ಅಂತ ನೀವೇನಾದ್ರು ಕೇಳಿದರೆ, ಈ ಶೋಲ್ಡ್ರ್ ಮೆಸರ್ಮೆಂಟ್ ಅಕ್ಕ, ಈ ಬೋನ್ ಟು ಬೋನ್ ಮೆಸರ್ಮೆಂಟ್ ನೀವು ತಗೊಂಡ್ರೆ ಈ ಫಾರ್ಮುಲಾ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಅಂದರೆ ನೀವು ಸ್ಟ್ರೈಟ್ ಮೆಸರ್ಮೆಂಟ್ ಇಟ್ಟರೆ ಸಾಕು, ನಿಮಗೆ ಫುಲ್ ಚೆಕ್ ಮಾಡಬೇಕಂತ ಏನೋ ನೆಸೆಸಿಟಿ ನಿಮಗೆ ಇಲ್ಲ. ಅಂದರೆ ಯಾವ ರೀತಿ ಅಂತಂದರೆ, ನೀವು ಶೋಲ್ಡ್ರ್ ಮೆಸರ್ಮೆಂಟು ಬೋನ್ ಟು ಬೋನ್ ಕರೆಕ್ಟಾಗಿ ನೀವು ತೆಗೆದಿದ್ರೆ ಮಾತ್ರ ನೀವು ಇದು ಪರ್ಫೆಕ್ಟಾಗಿ ಕೂರೋಕ್ಕೆ ಸಾಧ್ಯ, ಸರಿನಾ ಅಕ್ಕ. ಇದು ಫೋಟೋ ಎಲ್ಲ ಕಳಿಸ್ಕೊಡ್ತೇನೆ ನಿಮಗೆ, ಯಾವ ರೀತಿ ನಾವು ಫ್ರಂಟ್ ಮಾರ್ಕಿಂಗ್ನ ಮಾಡೋದು ಇದನ್ನು ನೀವು ತಿಳಿಬೇಕಲ್ವಾ, ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ. ಬ್ಯಾಕ್ ಯಾವ ರೀತಿ ಇರುತ್ತೋ ಫ್ರಂಟು ಅಷ್ಟೇ ಚೆನ್ನಾಗಿರುತ್ತೆ. ನಾವು ಡಾರ್ಕ್ ಪಾಯಿಂಟ್ ತೊಗೊಂಡಿಲ್ಲ, ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ತೊಗೊಂಡಿಲ್ಲ, ಬರೀ ಬ್ರೆಸ್ಟ್ ಮಾತ್ರ ತೊಗೊಂಡಿದ್ದೀನಿ ಮೆಸರ್ಮೆಂಟು. ಫ್ರಂಟ್ ಯಾವ ರೀತಿ ನಾವು ಮಾರ್ಕ್ ಮಾಡೋದು ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಫಸ್ಟು ಸ್ಟ್ರೈಟ್ ಒಂದು ಮೆಸರ್ಮೆಂಟ್ ಮಾಡ್ತೀರಾ, ಅಂದರೆ ಸ್ಟ್ರೈಟ್ ಮಾರ್ಕಿಂಗು. ನೆಕ್ಸ್ಟ್ ಮೆಸರ್ಮೆಂಟು ಈ ಶೋಲ್ಡ್ರ್ ಇದೆಯಲ್ವಕ್ಕ, ಬ್ಯಾಕ್ ಸೈಡೆಲ್ಲ ಎಷ್ಟು ನಾವು ಮಾರ್ಕ್ ಮಾಡಿದ್ದೀವಿ, 1/2 ಇಂಚ್ ಡಿಫ್ರೆನ್ಸ್ ಬಿಟ್ಟಿದ್ದೀವಿ ಅಲ್ವಾ. ಈಗ ಫಸ್ಟು 2 ಮಾರ್ಕಿಂಗ್, ಶೋಲ್ಡ್ರಿಗೆ ಫಸ್ಟ್ ಮಾಡ್ಕೊತೀರಲ್ವ, ನಾವು ಫಸ್ಟು ಬ್ಯಾಕಲ್ಲಿ ಬ್ಯಾಕ್ ಸೈಡಲ್ಲಿ ಮಾಡ್ಕೊಂಡಿದ್ದೀವಿ, ಫ್ರಂಟಲ್ಲಿ ಫ್ರಂಟ್ ಭಾಗ ನಾವು ಮಾರ್ಕ್ ಮಾಡ್ಕೋಬೇಕು. ಈಗ ನಾವು ಮಾರ್ಕ್ ಮಾಡಿದ ತಕ್ಷಣ ಶೋಲ್ಡ್ರಿಗೆ ಫಸ್ಟ್ ಮಾರ್ಕ್ ಮಾಡ್ಕೊತೀವಿ. ಶೋಲ್ಡ್ರ್ ಮಾಡಿದ ತಕ್ಷಣ ನೆಕ್ಸ್ಟು ನೆಕ್ ಬ್ರಾಡ್ ನಾವು ಎಷ್ಟು ಇಟ್ಟಿದ್ದೀವಿ, ಅಂದರೆ ನೆಕ್ ಬಿಡ್ತು ಎಷ್ಟು ಇಟ್ಟಿದ್ದೀವಿ, 2.5 ಇಂಚ್ ಅಲ್ವಾ, 2.5 ಇಂಚ್ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಶೋಲ್ಡ್ರ್ ಹತ್ರ 3 ಇಂಚಸ್ಸು ಬ್ಯಾಕ್ ಏನು ಇಡ್ತೀವೋ ಅದೇ ಮೆಸರ್ಮೆಂಟ್ನೇ ನಾವು ಫ್ರಂಟಲ್ಲಿ ಇಡಬೇಕು. ಈಗ ಶೋಲ್ಡ್ರ್ ಮೆಸರ್ಮೆಂಟ್ ಎಷ್ಟು, 3 ಇಂಚು, ಶೋಲ್ಡ್ರ್ ಹತ್ರ 3, ನೆಕ್ಕು ಬ್ರಾಡು 2.5 ಇಂಚು. ಈಗ ಫ್ರಂಟ್ ನೆಕ್ ಡೀಪು ಎಷ್ಟು ತಗೊಂಡಿದ್ದೆ ನಾನು, ಫ್ರಂಟ್ ಕಡೆಯಿಂದ 6.5 ಇಂಚು ತೊಗೊಂಡಿದ್ದೀನಲ್ವಾ, 6.5 ಇಂಚ್ ಇಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ ಅಕ್ಕ. ಸಿಂಪಲ್ಲಾಗಿ ಫ್ರಂಟಿಗೆ ಏನು ತೊಗೊಂಡಿದ್ದೀವೋ ಅದಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಈ ಎಕ್ಸ್ಟ್ರಾನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಸರಿನಾ. 1/2 ಇಂಚ್ ಜಾಸ್ತಿ ಮಾಡೋದು ಅಥವಾ ಕಡಿಮೆ ಮಾಡೋದು ಈ ರೀತಿ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ನಾವು ಏನು ಫ್ರಂಟ್ ಮೆಸರ್ಮೆಂಟ್ ತೊಗೊಂಡಿದ್ದೀವೋ ನೆಕ್ಕು ಅದೇ ರೀತಿ ಸ್ಟ್ರೈಟಾಗಿ ತೊಗೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ 6.5 ಇಂಚಸ್ಗೆ, 6.5 ಇಂಚು. ನೆಕ್ಸ್ಟ್ ಅಕ್ಕ ಮೇಲ್ಗಡೆ ಇದೆಲ್ಲ ನಿಮ್ಗೆ ಯಾರು ಈ ಸೀಕ್ರೆಟ್ ಎಲ್ಲ ಹೇಳ್ಕೊಡೋದಿಲ್ಲ. ನೀವು ಯಾವುದೇ ಕ್ಲಾಸ್ಗೆ ಹೋದ್ರೂ ಮೇಲ್ಗಡೆ 2.5 ಇಂಚ್ ಇದ್ದರೆ ಕೆಳಗಡೆ ಒಂದು 1/4 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು, ಅಂದರೆ 2.75 ಇಂಚು. ಅಣ್ಣ ಇದು ಏನಕ್ಕೆ ಇದು ಕೆಳಗಡೆ ಜಾಸ್ತಿ ಮಾಡಿದ್ರೆ ಮೇಲ್ಗಡೆ ಕಡಿಮೆ ಇದೆ ಅಂತ ನೀವು ಕೇಳ್ತಿದ್ದೀರಾ. ಅಂದರೆ ಅಕ್ಕ, ಈಗ ಫ್ರಂಟ್ ನೆಕ್ಕು ಕೆಲವೊಬ್ಬರಿಗೆ ರೌಂಡ್ ಶೇಪ್ ಬರೋದಿಲ್ಲ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಈ ಜಾಗ ತುಂಬಾ ಜಾಸ್ತಿ ಮಾಡಿ ಫ್ರಂಟ್ ನೆಕ್ಕು ಶೋಲ್ಡ್ರ್ ಡ್ರಾಪ್ ಆಗೋ ಥರ ಆಗೋಗಿರುತ್ತೆ. ಈ ಚೇಂಜಸ್ ನೀವು ಮಾಡಿದರೆ ನೀವು ಫ್ರಂಟ್ ನೆಕ್ಕು ರೌಂಡಾಗಿ ಕೂರುತ್ತೆ, ಓಕೆನಾ. ಈಗ 2.5 ಇಂಚು ಮೇಲ್ಗಡೆ ತಗೊಂಡಾಗ ಕೆಳಗಡೆ 2.75 ಇಂಚು. ಈಗ ಕೆಳಗಡೆ 2.75 ಇಂಚು, ಇಲ್ಲಿಂದ ಇಲ್ಲಿ ತನಕ ಈ ಸ್ಟ್ರೈಟಿಂದ 2.75 ಇಂಚ್ ಇಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ ನಂತರ ಸ್ಕೇಲ್ ತೊಗೊಳ್ಳಿ. ಸ್ಕೇಲ್ ತೊಗೊಂಡಿದ ತಕ್ಷಣ ಸ್ವಲ್ಪ ಫ್ರಂಟ್ ಕಡೆಯಿಂದ ಸ್ವಲ್ಪ ಕ್ರಾಸ್ ಆಗಿರುತ್ತೆ, ಖಂಡಿತವಾಗ್ಲೂ ಮಾಡಿ, ಏನೂ ತೊಂದರೆ ಬರೋದಿಲ್ಲ. ಮಾಡಿದ ನಂತರ ಈ ಕ್ರಾಸಿಂದ ಮತ್ತೊಮ್ಮೆ ಕ್ರಾಸ್ ಮಾಡಿ 3/4 ಇಂಚ್ ಬರುತ್ತಾ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ.
ಮುಕ್ಕಾಲು ಇಂಚು ಕರೆಕ್ಟಾಗಿದೆ. ನೆಕ್ ಡೀಪಿಂದ 1.5 ಇಂಚು, ನೆಕ್ ಬ್ರಾಡಿಂದನೂ 1.5 ಇಂಚು ತಗೊಂಡಿದ್ದ ನಂತರ ಮತ್ತೆ ನೀವು ಫ್ರಂಟ್ ನೆಕ್ ಶೇಪ್ ಯಾವ ರೀತಿ ತೆಗೆಯೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಸ್ಕೇಲ್ ತಗೊಳ್ಳಿ, ಇದು ಒಂದು ಸ್ಕೇಲ್ ಇದ್ದರೆ ಸಾಕಕ್ಕ, ಸ್ಮಾಲ್ ಮಾರ್ಕಿಂಗ್ ಮಾಡ್ಬೋದು ಇದರಿಂದ. ರೌಂಡ್ ನೆಕ್ ಶೇಪು ನೀಟಾಗಿ ಒಂದು ಶೇಪ್ ಮಾಡಿದ್ರಕ್ಕ ನಿಮಗೆ ಫ್ರಂಟ್ ನೆಕ್ ಶೇಪ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಈ ಮಾರ್ಕಿಂಗ್ನ ನೀವು ಮೈಂಡಲ್ಲಿ ಮರಿದೇನೆ ಜ್ಞಾಪನ ಮಾಡ್ಕೊಳ್ಳಿ. ಕೆಳಗಡೆಯಿಂದನೂ 1.5 ಇಂಚು, ಬ್ರಾಡ್ 1.5 ಇಂಚು, ಇದು ಮುಕ್ಕಾಲು ಇಂಚು, ಇದೆಲ್ಲ ಮಾರ್ಕಿಂಗು ಸ್ಟ್ಯಾಂಡರ್ಡ್. ಮಾರ್ಕ್ ಮಾಡಿದ ನಂತರ ನೀವು ನೆಕ್ಸ್ಟು ಹಾಮ್ ಹೋಲ್ ಮೇಲ್ಗಡೆಯಿಂದ ಬ್ಯಾಕ್ ಸೈಡ್ ಎಷ್ಟು ನಾವು ಆಫ್ ಶೋಲ್ಡರ್ ಮೆಸರ್ಮೆಂಟ್ ಇಟ್ಟಿದ್ದೀವೋ ಅದೇ ರೀತಿ ಫ್ರಂಟ್ ಸೈಡಲ್ಲಿ 5.5 ಇಂಚಸ್, ಅಂದರೆ ಬ್ಯಾಕ್ ಸೈಡಲ್ಲಿ ನಾವು ಆಫ್ ಶೋಲ್ಡರ್ ಮೆಸರ್ಮೆಂಟು 5.5 ಇಂಚಸ್ ಇಟ್ಟಿದ್ದೀವಲ್ಲ ಹಾಮ್ ಹೋಲ್ ಹತ್ರ, ಅದೇ ಮೆಸರ್ಮೆಂಟ್ನ ನೀವು ಫ್ರಂಟಿಗೆ ಅಪ್ಲೈ ಮಾಡಿ. ಅದ ನಂತರ ಒಂದು ಚೆಸ್ಟಿಗೆ ಒಂದು ಮಾರ್ಕ್ ಮಾಡಿ, ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡಿದ ನಂತರ ನಾನು ನಿಮ್ಗೆ ಫಸ್ಟ್ ಹೇಳಿದೆ ನಾನು ಅಪ್ಪರ್ ಚೆಸ್ಟ್ ತಗೊಳ್ಳೋದಿಲ್ಲ ಅಂತೇಳಿ. ಅಪ್ಪರ್ ಚೆಸ್ಟ್ ಇಲ್ಲದೇ ಯಾವ ರೀತಿ ನಾವು ಮಾರ್ಕ್ ಮಾಡೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಮೇಲ್ಗಡೆ ಶೋಲ್ಡ್ರ್ 3 ಇಂಚಸ್ ಇದ್ದರೆ ಹಾಮೂಲ್ ಹತ್ರನೂ ಅದೇ 3 ಇಂಚಸ್ ನೀವು ಇಟ್ಟರೆ ನಿಮ್ಗೆ ಯಾವುದೇ ರೀತಿ ಫ್ರಂಟ್ ಕಡೆ ಅಪ್ಪರ್ ಚೆಸ್ಟ್ ತಗೊಳ್ಳೋದಿಲ್ಲ. ಅಪ್ಪರ್ ಚೆಸ್ಟ್ ಇಲ್ಲದೇ ಈಸಿಯಾಗಿ ನೀವು ಫಾರ್ಮುಲಾನ ಯೂಸ್ ಮಾಡಿ. ಮೇಲ್ಗಡೆ ಶೋಲ್ಡ್ರ್ ಏನು ಇಡ್ತೀರೋ ಫ್ರಂಟ್ ಕಡೆಯಿಂದನೂ ಅದೇ ನೀವು ಇಟ್ಟರೆ ಪರ್ಫೆಕ್ಟಾಗಿ ಬರುತ್ತೆ. ಈಗ ಶೋಲ್ಡ್ರ್ ಹತ್ರ 3 ಇಂಚಸ್ಸು, ಮೇಲ್ಗಡೆ ನಾವು 3 ಇಂಚಸ್ ಇದೆ ಅನ್ನೋದಕ್ಕೆ, ಕೆಳಗಡೆನೂ 3 ಇಂಚಸ್ಸು. ನೆಕ್ಸ್ಟು ಶೋಲ್ಡ್ರಿಂದ ಹಾಮೋಲ್ ತನಕ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದ ನಂತರ ಈಗ ನಿಮಗೆ ಫಸ್ಟ್ ಹೇಳಿದ್ದೀನಕ್ಕ ನಾನು ಯಾವ ರೀತಿ ಅಂತಂದರೆ, ನಾನು ಕೆಲವೊಬ್ರಿಗೆ ಗೊತ್ತಾಗಲ್ಲಕ್ಕ ಇದು ಯಾವ ರೀತಿ ಒಂದು ಅಂದಾಜು ಮೇಲೆ ಇಡ್ತಿದ್ದಾರೆ ಅಂತ ನೀವು ತಿಳ್ಕೊಳಕ್ಕೆ ಹೋಗ್ಬಿಟ್ರಿ. ಎಲ್ಲನೂ ಫಾರ್ಮುಲಾನೇ. ಈಗ ಬ್ಯಾಕ್ ಮೆಸರ್ಮೆಂಟ್ ಇರುತ್ತಲ್ವಕ್ಕ, ಈಗ ನಾನು ಬ್ಯಾಕ್ ಮೆಸರ್ಮೆಂಟ್ 13 ಇಂಚ್ ಇಟ್ಟಿದ್ದೀನಿ. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಟಾಪ್ ಪಾಯಿಂಟ್ ತಗೊಳ್ತಾರೆ, ಅದ ನಂತರ ಕೆಳಗಡೆ ಫುಲ್ ಲೆಂತ್ ಎಷ್ಟು ಬರುತ್ತೆ ಅಲ್ಲಿ ಚೆಕ್ ಮಾಡ್ತಾರೆ, ಅಗಲವನ್ನು ಚೆಕ್ ಮಾಡ್ತಾರೆ. ನಾನು ಆ ರೀತಿ ತಗೊಳ್ಳೋದಿಲ್ಲಕ್ಕ, ಜೆಂಟ್ಸ್ ಅಲ್ವರ. ಸೊ ಅದಕ್ಕೋಸ್ಕರ ನಾನು ಯಾರ ಹತ್ರ ಇವತ್ತಿನ ತನಕ 20 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ. ಯಾವುದೇ ರೀತಿ ಆ ಮೆಸರ್ಮೆಂಟ್ ತಗೊಳ್ಳೋಕ್ಕೆ ಹೋಗಿಲ್ಲ. ಅಂದರೆ ಯಾವ ರೀತಿ ಇದನ್ನು ಪರ್ಫೆಕ್ಟಾಗಿ ನಾವು ಆ ಮೆಸರ್ಮೆಂಟ್ ಇದ್ದರೆ ಮಾಡೋದಂತೇಳಿ ನಿಮಗೆ ತೋರಿಸ್ಕೊಡ್ತೇನೆ. ಅದಕ್ಕೋಸ್ಕರ ನಿಮಗೆ ಕ್ಯಾಮ್ರಾ ಆನ್ ಮಾಡಿದ್ದೇನೆ, ಈಗ ಚೆಕ್ ಮಾಡ್ಕೊಳ್ಳಿ. ಇದು ತುಂಬಾ ಸಿಂಪಲ್ಲು. ಮೆಸರ್ಮೆಂಟ್ ಇಲ್ಲಾಂದ್ರೂ ನೀವು ಆರಾಮಾಗಿ ನೀವು ಇದನ್ನು ಕಲ್ತ್ಕೋಬೋದು. 13 ಇಂಚು ಬ್ಯಾಕ್ ಉದ್ದ ಇದ್ದರೆ ಅದರಿಂದ 1 ಇಂಚು ಮೈನಸ್ ಮಾಡಿ. ಬ್ಯಾಕ್ ಲೆಂತ್ ನಾವು ಎಷ್ಟು ತೊಗೊಂಡಿದ್ದೀವಿ 13 ಇಂಚು ಈ ಮೆಸರ್ಮೆಂಟ್ ತೊಗೊಂಡಿದ್ದೀವಿ ಅಲ್ವರ, 1 ಇಂಚನ್ನ ಮೈನಸ್ ಮಾಡಿದರೆ ಅವಾಗ ಎಷ್ಟು ಸಿಗುತ್ತೆ ನಮಗೆ 12 ಇಂಚು ಸಿಗುತ್ತೆ. ಅಂದರೆ ಯೋಕ್ ಪೀಸ್ ಇರೋದಿಲ್ಲ, ಬೆಲ್ಟ್ ಇಲ್ದೇ 12 ಇಂಚು ನಮಗೆ ಸಿಗುತ್ತೆ. ಬೆಲ್ಟ್ ಸೇರಿಸಿದರೆ ಜಾಸ್ತಿ ಬರುತ್ತೆ. ಸೊ ಬೆಲ್ಟ್ ಇಲ್ಲದೇ ನಮಗೆ 12 ಇಂಚು ಸಿಗುತ್ತೆ. ಅನ್ನೋದು ಯಾವ ರೀತಿ ನಾವು ಚೆಕ್ ಮಾಡೋದಂತಂದರೆ, ಬ್ಯಾಕ್ ಏನು ತೊಗೊತೀರೋ ಅದರಿಂದ 1 ಇಂಚು ಮೈನಸ್ ಮಾಡಿದರೆ ನಿಮ್ಗೆ ಈಸಿಯಾಗಿ ನಿಮಗೆ ಫ್ರಂಟ್ ಮೆಸರ್ಮೆಂಟು ಸಿಗುತ್ತೆ. 14 ಇಂಚು ನನ್ನ ಬ್ಲೌಸು ಉದ್ದ, ಅದರಲ್ಲಿ ನಾನು ಯಾವ ರೀತಿ ಅಂತಂದರೆ ಈಗ ನೋಡಿ 1 ಇಂಚು ಮೈನಸ್ ಮಾಡಿ 13 ಇಂಚು ಫ್ರಂಟ್ ಹೈಟ್ ಸಿಗುತ್ತೆ ಯೋಕ್ ಪೀಸ್ ಇಲ್ದೇ. ನನ್ನ ಮೆಸರ್ಮೆಂಟು 15 ಇಂಚು ತೊಗೊಂಡಿದ್ದೀನಿ. 15 ಇಂಚ್ ಇದ್ದರೆ ಇದು ಯಾವ ರೀತಿ 1 ಇಂಚು ಮೈನಸ್ ಮಾಡಿ 14 ಇಂಚು ಫ್ರಂಟು ಹೈಟ್ ಅಕ್ಕ. ಬೆಲ್ಟ್ ಇಲ್ದೇ ಬೆಲ್ಟ್ ಸೇರಿಸಿದರೆ ನಿಮಗೆ ಜಾಸ್ತಿ ಬರುತ್ತೆ. ಅದು ಯಾವ ಥರ ನಾವು ಬೆಲ್ಟ್ ಎಲ್ಲ ಆಡ್ ಮಾಡಿ ಚೆಕ್ ಮಾಡೋದಂತೇಳಿ ನಿಮಗೆ ಈಗ ತೋರಿಸ್ಕೊಡ್ತೇನೆ. 13 ಇಂಚು ನಾವು ಬ್ಯಾಕ್ ಉದ್ದ ತೊಗೊಂಡಿದ್ದೀವಿ, ಅದರಲ್ಲಿ 1 ಇಂಚ್ ಮೈನಸ್ ಮಾಡಿದರೆ 12 ಇಂಚು ಸಿಗುತ್ತೆ. ನಾವು ಫ್ರಂಟಿಗೆ 12 ಇಂಚು ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ ತಕ್ಷಣ ಸ್ಟ್ರೈಟ್ ಸ್ಕೇಲ್ ಬರುತ್ತೆ ನಿಮಗೆ. ಸ್ಕೇಲ್ ತಗೊಂಡು ಉದ್ದಕ್ಕೊಂದು ಮಾರ್ಕ್ ಮಾಡಿ. ಅದು ಮಾಡಿದ ನಂತರ ಈಗ ನಿಮಗೆ ಸ್ಟ್ರೈಟಾಗಿ ಕಾಣಿಸುತ್ತೆ. ಇದು ಯಾವ ರೀತಿ ನಾವು ಶೇಪೆಲ್ಲ ತೆಗೆಯೋದು, ನನಗೆ ಅದಕ್ಕೊಂದು ಫಾರ್ಮುಲಾ ಇದೆ, ನಾನು ಸಿಂಪಲ್ಲಾಗಿ ನನಗೆ ಗೊತ್ತಾಗಲ್ಲ. ಈಗ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಯಾವುದೇ ರೀತಿ ಮಾರ್ಕಿಂಗ್ ಇಲ್ಲದೇ ಮಾರ್ಕ್ ಮಾಡ್ತಾರಕ್ಕ. ಈಗ ನೋಡಿ ಈ ಶೇಪ್ ಯಾವ ರೀತಿ ತೆಗೆಯೋದು, ಸುಮ್ಮನೆ ಒಂದು ಅಂದಾಜು ಮೇಲೆ ಮಾಡೋಂಗಿಲ್ಲ. ಈ ಮೆಸರ್ಮೆಂಟ್ಗೆ ಈ ರೀತಿ ಇರುತ್ತೆ ಅಂತೇಳಿ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಸೊ ಅದನ್ನ ಪ್ರಕಾರ ನೀವು ಮಾಡಿದರೆ ನಿಮಗೆ ಈ ಕರೆಕ್ಷನ್ಸ್ ಯಾವುದೇ ಥರ ಬರೋದಿಲ್ಲ. ಕಪ್ ಶೇಪ್ ನಿಮಗೆ ನೀಟಾಗಿ ಕೂರುತ್ತೆ. ಸೊ ಅದಕ್ಕೆ ಯಾವ ರೀತಿ ನಾವು ಮಾಡೋದು ನನಗೆ ಐಡಿಯಾ ಹೇಳ್ಕೊಡಿ ಅಂತಂದರೆ, ಸಿಂಪಲ್ ಆಗಿ ಇಲ್ಲಿ ನೋಡಿ ಸ್ಟ್ರೈಟು 12 ಇಂಚು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ, ಫ್ರಂಟ್ ಉದ್ದ 12 ಇಂಚು ಯೋಕ್ ಪೀಸ್ ಇಲ್ದೇ. ಈಗ ಈ ಫ್ರಂಟ್ ಹೈಟಿಂದ 1 ಇಂಚು ಮಾರ್ಕ್ ಮಾಡಿ. ಇದು ಸ್ಟ್ಯಾಂಡರ್ಡಾಗಿ ಎಲ್ಲ ಬ್ಲೌಸ್ಗೆ ನೀವು ಯೂಸ್ ಮಾಡ್ಕೋಬೋದು. ಇಟ್ಬಿಟ್ಟು ಇದು ನಂತರ 1 ಇಂಚು ಮಾರ್ಕ್ ಮಾಡಿ, ಅದ ನಂತರ ಸ್ಕೇಲ್ ತೊಗೊಂಡು ಕ್ರಾಸಾಗಿ ಒಂದು ಮಾರ್ಕ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಈ ಶೇಪ್ ನಿಮಗೆ ಸಿಗುತ್ತೆ. 1 ಇಂಚು ಇದನ್ನು ಹೈಟು ಕಂಪಲ್ಸರಿ ಎಲ್ಲ ಬ್ಲೌಸ್ಗೆ 1 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಫ್ರಂಟ್ ಹೈಟ್ ಎಷ್ಟು ತೊಗೊಂಡಿದ್ದೀವಿ 12 ಇಂಚು. 12 ಇಂಚಲ್ಲಿ 6.5 ಇಂಚು ಮೈನಸ್ ಮಾಡ್ಕೊಳ್ಳೋಣ. ಏನಕ್ಕಪ್ಪ 6.5 ಇಂಚು ಮೈನಸ್ ಮಾಡ್ಕೊಳ್ತಾ ಇದೆ ಅಂತ ಕೇಳಿದರೆ, ನೀವು ಫ್ರಂಟ್ ನೆಕ್ಕಿಗೆ 6.5 ಇಂಚು ಮೈನಸ್ ಮಾಡಿರ್ತೀವಿ. ಅಂದರೆ ಬಾಕಿ ಇರೋದು 5.5 ಇಂಚು. 5.5 ಇಂಚಲ್ಲಿ
1 ಇಂಚ್ ನಾವು ಯೋಗ್ ಪೀಸ್ ಮೈನಸ್ ಮಾಡಿದರೆ 4.25 ಇಂಚ್ ಇರುತ್ತೆ. ಕರೆಕ್ಟಾಗಿ ಚೆಕ್ ಮಾಡಿ. ಈಗ 4.25 ಇಂಚ್ ಇದೆ, 4.5 ಇಂಚಸ್ ಇದೆ. ಈ 4.5ನ ಡಿವೈಡ್ ಬೈ 2 ಮಾಡಿ 2.25 ಇಂಚ್ ನಮಗೊಂದು ಭಾಗ ಸಿಗುತ್ತೆ ಹುಪ್ಪಟ್ಟಿ ಡಾಟ್ಗೆ. ಯಾಕಂದರೆ ಇದನ್ನು ನೀವು ಅಂದಾಜು ಮೇಲೆ ಮಾಡೋಂಗಿಲ್ಲ, ಯಾರು ಬೇಕಾದ್ರೂ ನೀವು ಕಲ್ತ್ಕೋಬೋದಕ್ಕ. ಅಂದರೆ ನಾನು ತೋರಿಸ್ಕೊಡೋ ರೀತಿ ನೀವು ಟ್ರೈ ಮಾಡಿದರೆ ಇದನ್ನು 2 ಭಾಗ ನೀವು ಮಾಡ್ತೀರಾ, 2.25 ಇಂಚು ಬರುತ್ತೆ. 2.25 ಇಂಚು ಹುಪ್ಪಟ್ಟಿ ಡಾಟ್ ಅಂತೀವಿ ಅದಕ್ಕೆ ನಾವು ಡಾಟ್ಗೆ. ಈಗ ಈ ಮಾರ್ಕಿಂಗ್ನ ಸ್ಟ್ರೈಟಾಗಿ ಒಂದು ಮಾಡಿ, ಅದ ನಂತರ ಒಂದೊಂದು ಕಡೆ ಲೈಟಾಗಿ ಮಾರ್ಕಿಂಗ್ ಇಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಹುಪ್ಪಟ್ಟಿ ಡಾಟ್ ಫ್ರಂಟ್ ಕಡೆ ಬರೋದು. ನೆಕ್ಸ್ಟ್ ಕಂಪಲ್ಸರಿ ಎಲ್ಲ ಬ್ಲೌಸ್ನು ಈ ರೀತಿ ನೀವು ಮಾರ್ಕಿಂಗ್ ಮಾಡ್ಕೊಳ್ಳೇಬೇಕು. ನೀವು ಮಾರ್ಕ್ ಮಾಡಿದರೆ ಫ್ರಂಟ್ ಕಡೆ ಬರುವಂಥ ರಿಂಕಲ್ಸ್, ಅಂದರೆ ನೆಕ್ ಲೂಸ್ ಆಗಿರ್ಬೋದು, ಫ್ರಂಟ್ ಕಡೆ ಅಂತ ಬರುವಂಥ ನಿಮಗೆ ರಿಂಕಲ್ಸ್ ಬರೋದು ಇದೆಲ್ಲ ಅವಾಯ್ಡ್ ಆಗುತ್ತೆ. ಈ ಕ್ರಾಸ್ ಮಾರ್ಕಿಂಗು ಫಸ್ಟ್ ನಾರ್ಮಲಾಗಿ ಮಾರ್ಕ್ ಮಾಡಿದ ನಂತರ ಈ ಕ್ರಾಸ್ ಮಾರ್ಕಿಂಗು ಕಂಪಲ್ಸರಿ ಮಾಡ್ಕೊಳ್ಳಿ. ಇದು ಮಾಡಿದಾಗ ಫ್ರಂಟ್ ಕಡೆ ಅಂತ ಬರುವಂಥ ನೆಕ್ ಲೂಸ್ ಬರೋದಿಲ್ಲ, ಶೋಲ್ಡರ್ ಡ್ರಾಪ್ ಆಗೋದಿಲ್ಲ, ಪರ್ಫೆಕ್ಟ್ ಆಗಿರುತ್ತೆ. ಫ್ರಂಟ್ ಕಡೆ ಅಂತ ಬರುವಂಥ ರಿಂಕಲು ಅವಾಯ್ಡ್ ಆಗುತ್ತೆ, ಈ ಫ್ರಂಟ್ ಕಡೆ ಅಂತ ಬರುವಂಥ ರಿಂಕಲು ಅವಾಯ್ಡ್ ಆಗುತ್ತೆ. ನೀವು ಎಲ್ಲ ಮಾರ್ಕಿಂಗ್ ಮಾಡಿದ ನಂತರ ನೀವು 1/4 ಇಂಚ್ ಇಟ್ಟು ಈ ಕ್ರಾಸ್ ಆಗಿ ನೀವು ಮಾರ್ಕ್ ಮಾಡ್ಕೋಬೇಕು. ಈಗ ನಿಮಗೆ ಅರ್ಥ ಆಗಿರ್ಬೋದು, ಮೇಲ್ಗಡೆ ನಾವು 2.25 ಇಂಚ್ ಇಟ್ಟಿದ್ದೀವಿ, ಕೆಳಗಡೆ 2.25 ಇಂಚ್ ಇಟ್ಟಿದ್ದೀವಿ ಅಲ್ವರಾ. ಈಗ 1/4 ಇಂಚ್ ಮೈನಸ್ ಆದರೆ ನಿಮಗೆ 2.25 ಇಂಚ್ ಪರ್ಫೆಕ್ಟಾಗಿ ಇರುತ್ತೆ. ಓಕೆನಾ. ನೆಕ್ಸ್ಟ್ ಮೆಸರ್ಮೆಂಟ್ ಅಣ್ಣ ನಾವು ಇದೆಲ್ಲ ನನಗೆ ಅರ್ಥವಾಗಿದೆ. ಈಗ ಸದ್ಯಕ್ಕೆ ಈಗ ಈ ಮೈನ್ ಡಾಟ್ ಅಗಲ ಯಾವ ರೀತಿ ನಾವು ಮಾಡೋದು, ಅಂದರೆ ಯಾವ ರೀತಿ ನಾವು ತೆಗೆಯೋದು, ಅದಕ್ಕೆ ನನಗೊಂದು ಐಡಿಯಾ ನನಗೆ ಇದು ಹೇಳ್ಕೊಡಿ ಅಂತಂದರೆ ಸಿಂಪಲ್ಲಾಗಿ ಈ ಶೋಲ್ಡ್ರ್ ಎಷ್ಟಾಕ ನಾವು ಇಟ್ಟಿದ್ದೀವಿ 3 ಇಂಚಸ್ ಇಟ್ಟಿದ್ದೀವಿ. ಅದೇ 3 ಇಂಚಸ್ನ ಈ ಟೇಪ್ ಕ್ರಾಸ್ ಆಗಿರಬೇಕು. ಕ್ರಾಸ್ ಇಟ್ಬಿಟ್ಟು 3 ಇಂಚಸ್ಗೆ ಒಂದು ಮಾರ್ಕ್ ಮಾಡಿ, ಅದ ನಂತರ ಇಲ್ಲಿಂದ ಅಂದರೆ 38 ಚೆಸ್ಟ್ ಮೆಸರ್ಮೆಂಟ್ ಇದ್ದರೆ 2 ಇಂಚ್ ಇಡ್ತಾ ಇದ್ದೀನಿ. ಇದೇ ಸ್ವಲ್ಪ ಹೆವಿ ಬ್ರಸ್ಟ್ ಇದ್ದರೆ ನೀವು 2.25 ಇಂಚು 2.25 ಇಂಚು ಆ ರೀತಿ ನೀವು ಜಾಸ್ತಿ ಮಾಡ್ಕೊತಾ ಹೋಗಬೇಕು. ಈಗ ಸ್ಟ್ಯಾಂಡರ್ಡ್ ಆಗಿ ಮೀಡಿಯಮ್ ಆಗಿದ್ರೆ ಅಲ್ವ ಕಪ್ಸ್ ಆಗಲ್ಲ, ಜಾಸ್ತಿ ಇದ್ದರೆ ಇನ್ನು ಜಾಸ್ತಿ ಮಾಡ್ಕೋಬೇಕು. ಮೀಡಿಯಮ್ ಆಗಿದ್ದರೆ 2 ಇಂಚನ್ನ ನೀವು ಸ್ಟ್ಯಾಂಡರ್ಡ್ ಆಗಿ ಮಾಡ್ಕೋಬೇಕು. ಈ PDF ಅಲ್ಲಿ A to Z ಮೆಸರ್ಮೆಂಟ್ ನೀವು ಅದನ್ನು ನಾನು ಕಳಿಸಿರ್ತೀನಿ, ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಅಂದರೆ ಯಾವ ಮೆಸರ್ಮೆಂಟಿಗೆ ಎಷ್ಟು ಇಂಚು ಡಾಟ್ ಅಗಲ ಇರಬೇಕು, ಉದ್ದ ಎಷ್ಟಿರಬೇಕು, ಇದೆಲ್ಲ ನಿಮಗೆ ಅದರಲ್ಲಿ ಬರೆದಿರ್ತೀನಿ. ಅದನ್ನು ನೋಡಿ ನೀವು ಕಲ್ತ್ಕೊಳ್ಳಿ. ಈಗ ಸದ್ಯಕ್ಕೆ 38 ಇಂಚು ಚೆಸ್ಟಿಗೆ 2 ಇಂಚ್ ಅಗಲ ಇಡ್ತಾ ಇದ್ದೀನಿ. ಈ 2ನ ಡಿವೈಡ್ ಬೈ 2 ಮಾಡಿ 2 ಭಾಗ ಮಾಡಿ 1 ಇಂಚ್ ಇರುತ್ತೆ. 1 ಇಂಚಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಶೋಲ್ಡ್ರ್ 3 ಇಂಚಸ್ ತಗೊಂಡಾಗ ಇಲ್ಲಿ ನಾವು 3 ಇಂಚು ತೊಗೊಂಡಿದ್ದೀವಿ. ಈ ಡಾಟ್ನ ಅಗಲ 2.25 ಇಂಚು. ಇದು ಸ್ಟ್ಯಾಂಡರ್ಡ್ ಅಲ್ಲ, ಇದು ನಾವು ಅಂದರೆ ಬ್ಲೌಸ್ಗೆ ತಕ್ಕನಂಗೆ ನಾವು ಚೇಂಜ್ ಮಾಡ್ಕೊತ ಹೋಗಬೇಕು. ಈಗ ನೆಕ್ಸ್ಟು ಮೇಲ್ಗಡೆ ಶೋಲ್ಡ್ರಿಂದ 12 ಇಂಚ್ ಇದೆ ಅಲ್ವರಾ. ಈ 12 ಇಂಚನ್ನ 9 ಇಂಚು ನಿಪ್ಪಲ್ ಪಾಯಿಂಟ್ ಅಂತೀವಿ, ಅಂದರೆ 9 ಇಂಚು ನಿಪ್ಪಲ್ ಪಾಯಿಂಟು, ಬಾಕಿ ಇರೋಂಥ 3 ಇಂಚು ಡಾಟು ಉದ್ದ. ಈಗ ನಾವು ಶೋಲ್ಡ್ರಿಂದ ಸ್ಟ್ರೈಟಾಗಿಟ್ಟು ಒಂದು ಮಾರ್ಕ್ ಮಾಡಿದರೆ ಕರೆಕ್ಟಾಗಿರುತ್ತೆ. ನಿಮಗೆ ಶೋಲ್ಡ್ರಲ್ಲಿ ಅರ್ಧ ಭಾಗದಲ್ಲಿ 1.25 ಇಂಚಿಗೆ ಕೂರುತ್ತೆ. ಇದು ಸೆಂಟ್ರ್ ಪಾಯಿಂಟಿಂದ ನೀವು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಸ್ಕೇಲ್ನ ಕೆಳಗಡೆ ನಾವು 1 ಇಂಚ್ ಇಟ್ಟಿದ್ದೀವಿ ಅಲ್ವರಕ್ಕ, ಈ 1 ಇಂಚ್ ಕಡೆಯಿಂದ ನೀವು ಸ್ಕೇಲ್ನ ಟರ್ನ್ ಮಾಡಿ ಒಂದು ಮಾರ್ಕ್ ಮಾಡಿದರೆ ಡಾಟ್ ಅಗಲ ಈಸಿಯಾಗಿ ನಿಮ್ಗೆ ಸಿಗುತ್ತೆ. ಆಪೋಸಿಟ್ ಕಡೆಯಿಂದ 1 ಇಂಚು. ಈಗ ಒಂದೊಂದು ಡಾಟ್ನ ಅಗಲ ಇದು 1 ಇಂಚು, ಇದು 1 ಇಂಚು. ನಿಪ್ಪಲ್ ಪಾಯಿಂಟು 9 ಇಂಚು. ನಾನು ಇದು ತಗೊಳ್ಳೋದಿಲ್ಲ, ಅಂದರೆ 13 ಇಂಚು ಬ್ಲೌಸ್ ಉದ್ದ ಇದ್ದರೆ 9 ಇಂಚ್ ಇದ್ದರೆ ಪರ್ಫೆಕ್ಟಾಗಿರುತ್ತೆ. ಡಾಟ್ ಹೈಟ್ 3 ಇಂಚಸ್ಸು. ಈಗ ಇದರ ಎರಡನ್ನು ನೀವು ಕೌಂಟ್ ಮಾಡಿದರೆ 9 + 3 ಸೇರಿಸಿದರೆ 12 ಇಂಚ್ ನಿಮಗೆ ಹೈಟ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ನೀವು ಚೆಸ್ಟ್ ಮೆಸರ್ಮೆಂಟು ಅಂದರೆ ಚೆಸ್ಟ್ ಅಲ್ವರಾ. ಈಗ 36 ಮೆಸರ್ಮೆಂಟ್ ತಗೊಂಡು 2 ಇಂಚಸ್ ಆ್ಯಡ್ ಮಾಡಿ 38 ಮಾಡಿ ಇದನ್ನು ಡಿವೈಡ್ ಬೈ 4 ಮಾಡಿ 9.5 ಇಂಚ್ ಇಟ್ಟಿದ್ದೀವಿ ಅಲ್ವರಾ. ಈಗ ಫ್ರಂಟ್ ಕಡೆಯಿಂದ ನಾವು ಎಷ್ಟು ಇಡಬೇಕು, ಫ್ರಂಟ್ ಕಡೆಯಿಂದ 1/4 ಇಂಚ್ ಎಕ್ಸ್ಟ್ರಾ ಇರಬೇಕು. ಯಾತಕ್ಕೆ ನಾವು 1/4 ಇಂಚ್ ಎಕ್ಸ್ಟ್ರಾ ಇಡಬೇಕು, ಈ ಕಡೆಯಿಂದ ಹುಪ್ಪಟ್ಟಿ ಐಪಟ್ಟಿ ನಾವು ಸ್ಟಿಚ್ ಮಾಡ್ತೀವಿ, ಅವಾಗ 1/4 ಇಂಚ್ ಮೈನಸ್ ಆಗುತ್ತೆ. ಅದಕ್ಕೋಸ್ಕರ ನಾವು 1/4 ಇಂಚ್ ಫ್ರಂಟ್ ಕಡೆಯಿಂದ ಜಾಸ್ತಿ ಇರಬೇಕು. ಅವಾಗ ಎಷ್ಟಿರಬೇಕು, 9.25 ಇಂಚು ಇರಬೇಕಕ್ಕ. ಬ್ಯಾಕ್ ಎಷ್ಟಿರುತ್ತೋ ಅದಕ್ಕಿಂತ 1/4 ಇಂಚು ಫ್ರಂಟ್ ಜಾಸ್ತಿ ಇರಬೇಕು. ಈಗ 9.25 ಇಂಚು ಇಲ್ಲಿಂದ ಇಲ್ಲಿ ತನಕ, ಈ ಲಾಸ್ಟಿಂದ ಅಂದರೆ ಈ ಮಾರ್ಕಿಂಗೆಲ್ಲ ಸೆಕೆಂಡ್ ಮಾರ್ಕಿಂಗಿಂದ 9.25 ಇಂಚು ಇಟ್ಟು ಒಂದು ಮಾರ್ಕ್ ಮಾಡಿ. ಕೆಳಗಡೆನೂ 10 ಇಂಚು ಮಾಡ್ಕೊಳ್ಳಿ, ಮೇಲ್ಗಡೆನೂ ಕೆಳಗಡೆನೂ ಒಂದು 1/4 ಇಂಚು ಎಕ್ಸ್ಟ್ರಾ ಆಗಲಿ. ಅಂದರೆ ಕೆಳಗಡೆ ಅಂತಂದರೆ ಇವು ಫ್ರಂಟ್ ಕಡೆಯಿಂದ ಈಗ ಸ್ಟ್ರೈಟಾಗಿಟ್ಟು ಮತ್ತು ಒಂದು ಮಾರ್ಕ್ ಮಾಡಿ. ಅದ ನಂತರ ಬಟ್ಟೆ ಒಳಗಡೆ ನಾವು ಒಳಗಕ್ಕೆ 1.5 ಇಂಚಷ್ಟು ಬಟ್ಟೆ ಎಕ್ಸ್ಟ್ರಾ ಬಿಡಬೇಕು. ಈಗ
ಫ್ರಂಟ್ ಎಷ್ಟಿದೆ, ನೆಕ್ಕಿಂದ ನೆಕ್ ಡೀಪಿಗೆ 4.25 ಇಂಚ್ ಇರುತ್ತೆ. ನಿಮಗೆ ಆಗಲೇ ನಾನು ಲೆಕ್ಕಾಚಾರ ಹೇಳಿದ್ದೀನಿ, 4.25 ಇಂಚ್ ಇದೆ ಅಲ್ವಾ. ಆಪೋಸಿಟ್ ಕಡೆಯಿಂದ ಎಷ್ಟು ಹಿಡಿಯೋದಪ್ಪ ಅಂತಂದರೆ 5, ಅಂದರೆ 1 ಇಂಚ್ ಆ್ಯಡ್ ಮಾಡ್ಕೋಬೇಕು. ಈಗ 4.25 ಇದೆ, ಆಪೋಸಿಟ್ ಕಡೆಯಿಂದ ಅಂದರೆ ನಿಮ್ಗೆ ಇವಾಗ ನಾನು ಹೇಳ್ಕೊಡ್ತಾ ಇರೋದು 3 ಡಾಟ್ ಬ್ಲೌಸು, 3 ಡಾಟ್ ಇರುತ್ತೆ. ಮೈನ್ ಡಾಟು, ಹುಪ್ಪಟ್ಟಿ ಡಾಟು, ಹಾಮೋಲ್ ಡಾಟು, 3 ಡಾಟು. ಇದಕ್ಕೆ ನಾವು ಎಷ್ಟು ಇಡಬೇಕಪ್ಪ ಅಂತಂದರೆ 4.25 ಇಂಚ್ ಇದ್ದರೆ ಆಪೋಸಿಟ್ ಕಡೆಯಿಂದ 1 ಇಂಚ್ ಆ್ಯಡ್ ಮಾಡ್ಕೋಬೇಕು, 5.25 ಇಂಚು. ಎಲ್ಲಿಂದಪ್ಪ ಈ 5.25 ಇಂಚ್ ಇಡ್ತೀವಿ ಅಂತಂದರೆ ಈ ಹಾಮೋಲಿಂದ ಕೆಳಗಡೆ 5.25 ಇಂಚ್ ಇಟ್ಟು ಒಂದು ಮಾರ್ಕ್ ಮಾಡಿ. ಮಾರ್ಕ್ ಮಾಡಿದ ನಂತರ ಸ್ಕೇಲ್ ಇಟ್ಟು ಕರೆಕ್ಟಾಗಿ ನೀವು ಮಾರ್ಕ್ ಮಾಡಿದ್ರೆ ಈಸಿಯಾಗಿ ನಿಮಗೆ ಈ ಶೇಪ್ ನಿಮಗೆ ಸಿಗುತ್ತೆ. ಅದ ನಂತರ ನಾವು ಹಾಮೋಲ್ ಹತ್ರ ಬರೋಣ. ಈ ಸ್ಕ್ವೈರಿಂದ 3/4 ಇಂಚು, ಇದು ಎಲ್ಲ ಬ್ಲೌಸ್ನು ಫ್ರಂಟ್ ಕಡೆಯಿಂದ ನಾವು ಮಾರ್ಕ್ ಮಾಡೋದು. 3/4 ಇಂಚ್ ಇಟ್ಟು ಒಂದು ಮಾರ್ಕ್ ಮಾಡಿ. ಅದ ನಂತರ ಹಾಮೋಲ್ ಹತ್ರ ನಾವು ಎಷ್ಟು ಇಟ್ಟಿದ್ದೀವಿ, 5 ಇಂಚು ಹಾಮೋಲ್ ಉದ್ದಕ್ಕೆ ಇಟ್ಟಿದ್ದೀವಲ್ವ, ಇದನ್ನು 2 ಭಾಗ ಮಾಡಿ 2 3/4 ಇಂಚು. ನೆಕ್ಸ್ಟು ಫ್ರಂಟಿಂದ ಚೆಸ್ಟ್ ಕಡೆಯಿಂದ 4.25 ಇಂಚಿದೆ, 4 ಕಾಲನ್ನ 2 ಭಾಗ ಮಾಡಿದರೆ 2 ಒಂದು ದಾರ ಅಷ್ಟು ಬರುತ್ತೆ. ಒಂದು ಮಾರ್ಕ್ ಮಾಡಿ. ಮಾರ್ಕ್ ಮಾಡಿದ ನಂತರ ಹಾಮೋಲ್ ಸ್ಕೇಲ್ ತಗೊಳ್ಳಿ. ಸ್ಕೇಲ್ ತಗೊಂಡು ಕರೆಕ್ಟಾಗಿ ಈ ರೀತಿ ಇಟ್ಟು ಸ್ಕೇಲ್ನ ಪ್ರೆಸ್ ಮಾಡಿ ಮಾರ್ಕ್ ಮಾಡಿದರೆ ನಿಮಗೆ ಫ್ರಂಟ್ ಶೇಪು ಈಸಿಯಾಗಿ ಸಿಗುತ್ತೆ. ಈಗ ನೀವು ಯಾವ ರೀತಿಯನ್ನು ನಾವು ಇದು ಹಾಮೋಲ್ ಡಾಟ್ ತೆಗೆಯೋದು ಅಂತಂದರೆ, ಕೆಲವೊಬ್ಬರು ಇಲ್ಲಿಂದ ತಗೊಳ್ಳೋದು, ಕೆಲವೊಬ್ಬರು ಈ ರೀತಿ ತಗೊತಾರೆ. ನಾವು ಪರ್ಫೆಕ್ಟಾಗಿ ಯಾವ ರೀತಿ ತೆಗಿಬೇಕು ಅಂತಂದರೆ, ಈ ಸೆಂಟ್ರ್ ಡಾಟ್ ಇದೆ ಅಲ್ವಾ, ಅಷ್ಟು ಈ ಮಾರ್ಕಿಂಗು ಹಾಮೋಲ್ ಹತ್ರ ಇರುವಂಥ ಮಾರ್ಕಿಂಗ್ನು ಎರಡು ನೀವು ಜಾಯಿನ್ ಮಾಡಿ, ನಿಮ್ಗೆ ಈಸಿಯಾಗಿ ನಿಮಗೆ ಸಿಗುತ್ತೆ. ಈ ಕಡೆಯಿಂದ ಒಂದು ಮಾರ್ಕ್ ಮಾಡಿ ಈ ಡಾಟ್ನ ಮೇಲ್ಗಡೆ ಅಂದರೆ ಹಾಮೋಲ್ ಹತ್ರ 1/4 ಇಂಚಷ್ಟು ಎಕ್ಸ್ಟ್ರಾ ಇರಬೇಕು. ಈ ಕೆಳಗಡೆಯಿಂದನೂ 1/4 ಇಂಚಷ್ಟು ಎಕ್ಸ್ಟ್ರಾ ಇರಬೇಕು. ಈ ಡಾಟಿಂದ ಒಂದು ಡಾಟಿಗೆ 1.25 ಇಂಚು ಡಿಫ್ರೆನ್ಸ್ ಇರಬೇಕು. ಬೇಕಾದ್ರೆ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಇದು ಡಾಟ್ನ ಎಂಡಿಂಗ್ ಪಾಯಿಂಟ್ 1.25 ಇಂಚ್ ಇರುತ್ತೆ ನೋಡಿ. ಹಾಮೋಲ್ ಡಾಟಿಂದ ಮೈನ್ ಡಾಟಿಗೆ 1.25 ಇಂಚು, ಮೈನ್ ಡಾಟಿಂದ ಹಾಮೋಲ್ ಡಾಟಿಗೆ ಮೈನ್ ಡಾಟಿಂದ ಹುಕ್ಕಟ್ಟಿ ಡಾಟಿಗೆ 1.25 ಇಂಚು ಡಿಫ್ರೆನ್ಸ್ ಇರಬೇಕು. ಈ ರೀತಿ ಇದ್ದಾಗ ನಿಮಗೆ ಕಪ್ ಶೇಪ್ ನೀಟಾಗಿ ಕೊಡುತ್ತೆ. ಕರೆಕ್ಷನ್ ಯಾವುದೇ ಥರ ಬರೋದಿಲ್ಲ. ಎಕ್ಸ್ಟ್ರಾ ಫ್ರಂಟಲ್ಲಿ ಬರುವಂಥ ಕ್ಲಾತನ್ನು ಎಕ್ಸ್ಟ್ರಾ ಬರೋದಿಲ್ಲ. ಈಗ ಫ್ರಂಟಲ್ಲಿ ಎಷ್ಟಿದೆ 4.25 ಇಂಚು, ಆಪೋಸಿಟ್ ಸೈಡ್ ಎಷ್ಟು ಇಟ್ಕೋಬೇಕು ನಾವು 5.25 ಇಂಚು, 1 ಇಂಚ್ ನೀವು ಆ್ಯಡ್ ಮಾಡ್ಕೋಬೇಕು. ಇದು ಫ್ರಂಟು ಮಾರ್ಕಿಂಗ್. ಈಗ ನೆಕ್ಸ್ಟು ಯೋಕ್ ಪೀಸ್ ಅಂದರೆ ಬೆಲ್ಟ್ ಮಾರ್ಕ್ ಮಾಡಿ ತೋರಿಸ್ತೀನಿ. ಇದು ಯಾವ ರೀತಿ, ಇದು ಸ್ವಲ್ಪ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತೀರಾ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯೋಕ್ ಪೀಸ್ ಯಾವ ರೀತಿ ನಾವು ಇಲ್ಲಿ ಮಾರ್ಕ್ ಮಾಡೋಣ ಅಂತೇಳಿ ತೋರಿಸ್ಕೊಡ್ತೀನಿ. ಫಸ್ಟು ಒಂದು ಮಾರ್ಕ್ ಮಾಡ್ತೀರಾ, ಎರಡನೇದಾಗಿ ಪಟ್ಟಿ ಒಳಗೆ ಹಾಕೋಕ್ಕೋಸ್ಕರ ಒಂದು ಮಾರ್ಕಿಂಗ್ ಮಾಡ್ತೀವಿ. ಈಗ ಬ್ಯಾಕ್ ಸೈಡಿಂದ ಅಂದರೆ ನಿಮ್ಗೆ ಫುಲ್ ಸೊಂಟ ಮಾರ್ಕ್ ನಿಮ್ಗೆ ತೋರಿಸ್ಕೊಡ್ತೀನಿ. 30 ತೊಗೊಂಡಿದ್ದೀವಿ ಸೊಂಟದ ಮೆಸರ್ಮೆಂಟು. ಇದನ್ನು ಬ್ಯಾಕ್ ಸೈಡಲ್ಲಿ 17 ಇಂಚು ನಾವು ಲೆಸ್ ಮಾಡಿದ್ದೀವಿ, ಅಂದರೆ ಬ್ಯಾಕಿಗೆ ಮಾತ್ರ 17 ಇಂಚು ನಾವು ಕಳೆದ್ರೆ 13 ಇಂಚು ಇರುತ್ತೆ. ಈ 13ನ 2 ಭಾಗ ಮಾಡಿದಾಗ 6.25 ಇಂಚು ನಮಗೆ ಸಿಗುತ್ತೆ. ಈಗ ನಾವು ಫಸ್ಟು ಯಾವ ರೀತಿ ಮಾರ್ಕ್ ಮಾಡೋದು ಅಂತ ತೋರಿಸೋಣ. ಫಸ್ಟು 2 ಮಾರ್ಕ್ ಮಾಡಿದ್ದೀವಿ. ಮಾರ್ಕ್ ಮಾಡಿದ ನಂತರ ಸ್ಟ್ರೈಟಾಗಿ ಅವ್ರು ಮಾರ್ಕ್ ಮಾಡ್ತೀರಾ. ನೆಕ್ಸ್ಟು ಈ ಕ್ರಾಸಾಗಿ ಮಾರ್ಕ್ ಮಾಡ್ಕೋಬೇಕು. ಇದೆಲ್ಲ ಯಾತಕ್ಕೋಸ್ಕರ ಮಾಡಬೇಕು ಅಂತೇಳಿ ನಾಳೆ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಫಸ್ಟ್ ಡೇ ಅಲ್ವರಾ, ಎಲ್ಲನೂ ಒಂದೇ ದಿನ ನಮಗೆ ಇದು ಮಾಡಿದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ನಾಳೆ ಇದೆಲ್ಲ ನಾಳೆ ದಿವಸಕ್ಕೆ ಕ್ಲಾಸಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. 1/4 ಇಂಚಷ್ಟು ಕ್ರಾಸಾಗಿ ಇದನ್ನು ನೀವು ಕ್ರಾಸ್ ಮಾಡಿ ತೆಗಿಬೇಕು. ನೆಕ್ಸ್ಟು ಫ್ರಂಟು ಹುಕ್ಕಪಟ್ಟಿ ಹತ್ರ 3.25 ಇಂಚು. ಇದು ಯಾಕೆ ಬಂತು ಹೆಂಗೆ ಬಂತು ಅಂತ ಕೇಳಿದರೆ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ಯೋಕ್ ಪೀಸ್ ಎಷ್ಟು ತೊಗೊಂಡಿದ್ದೀವಿ 3 ಇಂಚಸ್ ಅಲ್ವರಾ, ಈ 3 ಇಂಚಸ್ನ ಅಲ್ಲಿಟ್ಟು ಒಂದು ಮಾರ್ಕ್ ಮಾಡಿ. ಮಾರ್ಕ್ ಮಾಡಿದ ನಂತರ ಸ್ಟ್ರೈಟಾಗಿ ಒಂದು ಖಂಡಿತವಾಗ್ಲೂ ಈ ಮಾರ್ಕಿಂಗ್ ನಾನು ಏನೇನು ಮಾರ್ಕಿಂಗ್ ತೋರಿಸ್ಕೊಡ್ತೀನೋ ಆ ಮಾರ್ಕಿಂಗ್ ಎಲ್ಲ ನೀವು ತಗೊಂಡ್ರೆ ನಿಮಗೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ, ಕಪ್ ಶೇಪು ನೀಟಾಗಿ ಬರುತ್ತೆ. ನೆಕ್ಸ್ಟ್ ನಾವು ವೇಸ್ಟ್ ಮೆಸರ್ಮೆಂಟು 30 ತೊಗೊಂಡಿದ್ವಿ, 17 ಇಂಚು ಬ್ಯಾಕ್ ಸೈಡಲ್ಲಿ ಕಳೆದ್ರೆ 13 ಇಂಚು ಸಿಗುತ್ತೆ. 13ನ 2 ಭಾಗ ಮಾಡ್ತೀವಿ, ಅಂದರೆ ಲೆಫ್ಟ್ ಸೈಡ್ ಒಂದು ಬೆಲ್ಟು, ರೈಟ್ ಸೈಡ್ ಒಂದು ಬೆಲ್ಟು. 6.25 ಇಂಚು, 6.25 ಇಂಚು ಇಟ್ಟು ಫಸ್ಟ್ ಒಂದು ಮಾರ್ಕ್ ಮಾಡೋಣ. ನೆಕ್ಸ್ಟು ಒಳಗೆಗೆ 1.25 ಇಂಚು ಇಟ್ಟು ಒಂದು ಮಾರ್ಕ್ ಮಾಡಿದಾಗ ಎಷ್ಟು ಬರುತ್ತೆ ಟೋಟಲ್ ಆಗಿ 8.25 ಇಂಚು ಫ್ರಂಟ್ ಕಡೆಯಿಂದ ಒಳಗೆಗೂ ಸೇರಿ ನಾವು ಮಾರ್ಕ್ ಮಾಡಿದ್ದೀವಿ. ನೆಕ್ಸ್ಟು ಈ ಬೆಲ್ಟ್ನ ಸ್ಟ್ರೈಟಾಗಿ ಮಾರ್ಕ್ ಮಾಡ್ತೀರಾ. ಈ ರೀತಿ ಮಾಡೋಂಗಿಲ್ಲ, ಸ್ವಲ್ಪ ಕ್ರಾಸ್ ತೆಗಿಬೇಕು. ಈ ಥರ ಕ್ರಾಸಾಗಿ ಒಂದು ಮಾರ್ಕ್ ಮಾಡಿ ನೆಕ್ಸ್ಟು ಇದನ್ನು ಕ್ರಾಸಾಗಿ ಮಾರ್ಕ್ ಮಾಡ್ತೀರಾ. 3.25 ಮಿಡಲಲ್ಲಿ 3 ಇಂಚು ಬೆಲ್ಟ್ಗೆ,
ಆಪೋಸಿಟಲ್ಲೂ 3 ಇಂಚಸ್ಸು ಮಾರ್ಕ್ ಮಾಡ್ತೀರಾ. ಮಾರ್ಕ್ ಮಾಡಿದ ನಂತರ ಯಾಕಂದರೆ ಮಾರ್ಕಿಂಗ್ ಎಲ್ಲ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಕೆಳಗಡೆಯಿಂದ 3.5 ಇಂಚ್ ಅಲ್ಲ, ಈ ಫಸ್ಟ್ ಮಾರ್ಕಿಂಗಿಂದ 3.5 ಇಂಚ್ ಇಟ್ಟು ಮಾರ್ಕ್ ಮಾಡಿ. ಮಿಡಲಲ್ಲಿ 3 ಇಂಚಸ್ಸು. ನೆಕ್ಸ್ಟು ಆಪೋಸಿಟ್ ಸೈಡಲ್ಲಿ ನೀವು ಇಲ್ಲಿ ತನಕ ತಗೊಂಡೋಗಿ ಮಾರ್ಕ್ ಮಾಡೋಂಗಿಲ್ಲ. ಈ ಸೆಂಟ್ರ್ ಇದೆಯಲ್ವ, ಇಲ್ಲಿಂದ ನೀವು 3 ಇಂಚ್ ಇಟ್ಟು ಮಾರ್ಕ್ ಮಾಡ್ಕೊಳ್ಬೇಕಾ. ನೆಕ್ಸ್ಟು ಈ ಸ್ಕೇಲ್ನ ತಗೊಳ್ಳಿ. ಇದು ಒಂದು ಸ್ಕೇಲ್ ಇದ್ದರೆ ಸಾಕು. ನೀವು ಯಾವುದೇ ರೀತಿ ಬ್ಲೌಸ್ ಆಗಿರಲಿ, ಚೂಡಿದಾರ್ ಆಗಿರಲಿ, ಈ ಶೇಪ್ ತೆಗಿಯೋಕ್ಕೆ ನಮಗೆ ತುಂಬಾ ಈಸಿಯಾಗಿರುತ್ತೆ. ಈ ಸ್ಕೇಲ್ ತಗೊಂಡು ಒಂದು ಶೇಪ್ ಮಾಡ್ತೀರಾ. ಇದೇ ಸ್ಕೇಲ್ನ ಫ್ರಂಟ್ ತಗೊಳ್ಳಿ, ಶೇಪ್ ಮಾಡ್ತೀರಾ. ಇದೇ ಸ್ಕೇಲ್ನ ಸ್ವಲ್ಪ ಮೂವ್ ಮಾಡಿ ನಿಮಗೆ ಪರ್ಫೆಕ್ಟ್ ಆಗಿರುವಂಥ ಬೆಲ್ಟ್ ಶೇಪ್ ನಿಮಗೆ ಸಿಗುತ್ತೆ. ಇದು ಒಂದು ಸ್ಕೇಲ್ ಇದ್ದರೆ ಸಾಕು. ಅಣ್ಣ ಓಕೆ, ಇದು ಹೆಂಗೆ 3.5 ಇಂಚು ಹೇಗೆ ಸಾಧ್ಯ? 3.5 ಇದು ಸ್ಟ್ಯಾಂಡರ್ಡಾ ಅಥವಾ ಒಂದೊಂದು ಬ್ಲೌಸ್ಗೆ ಮೆಸರ್ಮೆಂಟ್ ಏನಾದ್ರು ಚೇಂಜಸ್ ಆಗುತ್ತಾ? ನನಗೆ ಅದನ್ನು ಸ್ವಲ್ಪ ತಿಳಿಸ್ಕೊಡಿ ಅಣ್ಣ ಅಂತಂದರೆ ಸಿಂಪಲ್ಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ರೀತಿ ಅಂತಂದರೆ, ಈಗ ನೋಡಿ, ಬ್ಲೌಸು ಬ್ಯಾಕಿಗಿಂತ ಫ್ರಂಟು ಉದ್ದ ಇರಬೇಕು ಯಾವತ್ತೂ. ಕಡಿಮೆ ಇದ್ದರೆ ಏನಾಗುತ್ತೆ, ನೀವು ಏನಾಗುತ್ತೆ ಅಂತಂದರೆ ಈ ಬೆಲ್ಟು ಅಂದರೆ ಬ್ಲೌಸ್ ಹಿಂಭಾಗ ಹೋಗ್ತಾ ಇರುತ್ತೆ, ಮತ್ತು ನೀವು ಫ್ರಂಟಲ್ಲಿ ಈ ಥರ ಎಳ್ಕೊಳ್ತಾ ಇರಬೇಕು. ಆ ರೀತಿ ಬರೋಂಗಿಲ್ಲ. ಬ್ಯಾಕಿಗಿಂತ ಫ್ರಂಟು 1 ಇಂಚು 1.5 ಇಂಚು ಎಕ್ಸ್ಟ್ರಾ ಇರಬೇಕು. ಆ ರೀತಿ ಎಕ್ಸ್ಟ್ರಾ ಇದ್ದರೆ ಮಾತ್ರ ನಿಮ್ಮ ಬ್ಲೌಸ್ ಫಿಟ್ಟಿಂಗು ಪರ್ಫೆಕ್ಟಾಗಿ ಕೊಡೋದು. ಅದಕ್ಕೆ ನಾವು ಯಾವ ರೀತಿ ಮಾಡೋದು ಅಂತಂದರೆ, ಈಗ ನೋಡಿ, ಇಲ್ಲಿ ನೋಡಿ, ಒಂದು ಸೆಕೆಂಡು. ಈ ಡಾಟ್ ಏನಕ್ಕಪ್ಪ ಅಂತಂದರೆ ಬೆಲ್ಟ್ನ ಒಳಗೆಗೋಸ್ಕರ. ಇದನ್ನು ಒಳಗೆಗೆ ಹೋಗಿರುತ್ತೆ. ಅಂದರೆ ಇದು 1/4 ಇಂಚು, ಬೆಲ್ಟಿಗೆ ಇಲ್ಲಿ 1/4 ಇಂಚು, ಫ್ರಂಟ್ನ ಹೊಲಿಬೇಕಾದ್ರೆ ಇಲ್ಲೊಂದು 1/4 ಇಂಚು ಹೋಗಿರುತ್ತೆ. ನೆಕ್ಸ್ಟು ಈಗ ನೋಡಿ, ಈಗ ಕಾಲು 1/2 ಇಂಚು, ಕಾಲು 1/2 ಇಂಚು, ಅಲ್ಲಿಗೆ 1 ಇಂಚು. ಸರಿನಾ? ಒಳಗೆ ಇದು 1/4 ಇಂಚು, 1/4 ಇಂಚು, 1/4 ಇಂಚು, 3/4 ಇಂಚು, ಮೇಲ್ಗಡೆ 1/4 ಇಂಚು, ಟೋಟಲಾಗಿ 1 ಇಂಚು ಮೈನಸ್ ಮಾಡಿರ್ತೀವಿ. ಈಗ ಇನ್ನೊಂದು ಲೆಕ್ಕಾಚಾರ ನಿಮಗೆ ತಿಳಿಸ್ಕೊಡ್ತೀನಿ. 9 1 3 ಸೇರಿದರೆ 12 ಇಂಚು ಫ್ರಂಟು ಬೆಲ್ಟ್ ಇಲ್ದೇ. ನೆಕ್ಸ್ಟು ಬೆಲ್ಟು ಹೈಟ್ ಎಷ್ಟಿದೆ? 3 ಇಂಚಿದೆ. ಟೋಟಲಾಗಿ 12 1 3 ಸೇರಿದರೆ 15 ಇಂಚು ಬರುತ್ತೆ. 15ರಲ್ಲಿ 1/4 ಇಂಚು, 1/4 ಇಂಚು, 1/4 ಇಂಚು, 3/4 ಇಂಚು, ಶೋಲ್ಡ್ರ್ ಹೊಲಿಗೆಗೆ 1/4 ಇಂಚು, ಟೋಟಲಾಗಿ 1 ಇಂಚು ಮೈನಸ್ ಮಾಡಿದರೆ ನಿಮಗೆ 14 ಇಂಚು ನಿಮಗೆ ಉದ್ದ ನಿಮ್ಗೆ ಸಿಗುತ್ತೆ. ಬಾಕಿಗಿಂತ ಫ್ರಂಟು 1 ಇಂಚು ಎಕ್ಸ್ಟ್ರಾ ಇರುತ್ತೆ. ಓಕೆನಾ ಅಣ್ಣ? ಇದು ಯಾವ ರೀತಿ ನೀವು ಮೆಸರ್ಮೆಂಟ್ ತೊಗೊಂಡಿದ್ದೀರಾ ಅದನ್ನು ನಾನು ಸ್ವಲ್ಪ ತಿಳಿಸ್ಕೊಡಿ ಅಂತಂದರೆ, ನಾವು ಮಿಡಲ್ ಬೆಲ್ಟಿಗೆ ಈ ಸೆಂಟ್ರಲ್ಲಿ 3 ಇಂಚ್ ಇರಬೇಕು ಅಲ್ವರಾ? ಈಗ ನಾವು ಫ್ರಂಟಲ್ಲಿ 3 ಇಂಚ್ ಇಟ್ಟರೆ ಏನಾಗುತ್ತೆ? ಸ್ಟ್ರೈಟ್ ಆಗಿರುತ್ತೆ, ಶೇಪ್ ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಮಿಡಲ್ ಎಷ್ಟು ತಗೊಂಡಿದ್ದೀವೋ, ಅಂದರೆ ಸೆಂಟ್ರಲ್ಲಿ ಎಷ್ಟು ತಗೊಂಡಿದ್ದೀವೋ ನಾವು ಅದಕ್ಕಿಂತ 1/2 ಇಂದ 3/4 ಇಂಚಷ್ಟು ಜಾಸ್ತಿ ಇರಬೇಕು. ಈ ಫ್ರಂಟಲ್ಲಿ ಜಾಸ್ತಿ ಇದ್ದರೆ ಮಾತ್ರ ಕಪ್ ಶೇಪ್ ಚೆನ್ನಾಗಿ ಕೊಡೋದು, ಫ್ರಂಟಲ್ಲಿ ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಫ್ರಂಟ್ ಏನಿರುತ್ತೋ ಅಂದರೆ ಮಿಡಲ್ ಮಾರ್ಕಿಂಗು ಅದಕ್ಕಿಂತ 1/2 ಇಂದ 3/4 ಇಂಚು ಎಕ್ಸ್ಟ್ರಾ ತಗೊಳ್ಳಿ, ಈ ಶೇಪ್ ಚೆನ್ನಾಗಿ ಕೊಡುತ್ತೆ. ಈ ಲೆಕ್ಕಾಚಾರದಿಂದನೇ ನಾನು ಇಲ್ಲಿ ಫ್ರಂಟ್ 3.5 3 ಆಪೋಸಿಟಲ್ಲಿ 3 ಇಂಚ್ ಇಟ್ಟಿರ್ತೀವಿ. ಸರಿನಾ? ಓಕೆ, ನನಗಿದು ಅರ್ಥ ಆಯಿತು. ಈ 3 + 1 5.5 ಸೇರಿಸಿದರೆ ಎಷ್ಟಾಗುತ್ತೆ? 8.5 ಇಂಚ್ ಇರುತ್ತೆ ಅಲ್ವಾ? ಯಾಕಂದರೆ ಬೆಲ್ಟ್ ಎಲ್ಲ ನಾಳೆ ನಿಮಗೆ ತೋರಿಸ್ಬೇಕಾದ್ರೆ ಬಟ್ಟೆ ಇಟ್ಟು ಕಟ್ ಮಾಡಿ ತೋರಿಸ್ತೀನಿ. ಅಂದರೆ ಈ ಲೆಕ್ಕಾಚಾರ ನಿಮ್ಗೆ ಹೇಳಿದರೆ ನಿಮ್ಗೆ ಸ್ವಲ್ಪ ಇನ್ನೂ ನಾಳೆ ಅರ್ಥ ಮಾಡ್ಕೊಳ್ಳಲಿಕ್ಕೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಇದು ನೋಡ್ಕೊಳ್ಳಿ, 3 1 5.5 ಸೇರಿದರೆ 8.5 ಇಂಚು ಬರುತ್ತಲ್ವ? ಈಗ ನಮಗೆ ಇಲ್ಲಿ ನೋಡಿ ಎಷ್ಟಿದೆ ಅಂತೇಳಿ, ಎಷ್ಟಿದೆ? 8 3/4 ಇಂಚಿದೆ. ಈಗ ನಾವು ಹೊಲಿಯಕ್ಕೆ ಬಿಟ್ಟರೆ ಅಂದರೆ ಹೊಲಿಗೆ 1/4 ಇಂಚು 1/2 ಇಂಚು ಬಿಟ್ಟರೆ ಕರೆಕ್ಟಾಗಿ 8.5 ಇಂಚು ಇದೆ ಅಲ್ವಾ? ನಮ್ಗೆ ಸೈಡ್ ಅಟ್ಯಾಚ್ ಮಾಡಿದಾಗ ಹೆಚ್ಚು ಕಡಿಮೆ ನಮಗೆ ಸೈಡಲ್ಲಿ ಬರೋದಿಲ್ಲ. ಈಗ ನಿಮ್ಗೆ ಇದು ಅರ್ಥ ಆಗಿದೆ. ಇದೆಲ್ಲ ಫೋಟೋ ಕಳಿಸ್ಕೊಡ್ತೀನಿ. ಸ್ಲೀವ್ ಇದನ್ನು ನೀವು ಅಂದರೆ ತೋಲ್ ಕಟ್ ಮಾಡೋದನ್ನ ಸ್ವಲ್ಪ ಪರ್ಫೆಕ್ಟಾಗಿ ನೀವು ಅರ್ಥ ಮಾಡ್ಕೋಬೇಕು. ಈಗ ಫಸ್ಟು ಅಂದರೆ ವಿತೌಟ್ ಲೈನಿಂಗ್ ಬ್ಲೌಸ್ ಹೇಳ್ಕೊಡ್ತಾ ಇದ್ದೀನಿ, ಅಂದರೆ ಲೈನಿಂಗ್ ಇರೋದಿಲ್ಲ, ವಿತೌಟ್ ಬ್ಲೌಸ್ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಫಸ್ಟ್ ಒಂದು ಮಾರ್ಕ್ ಮಾಡಿ. ಎರಡನೇದಾಗಿ ನೀವು ಅಂದರೆ ಮಡಚಿ ಎಮ್ಮಿಂಗ್ ಮಾಡೋಕ್ಕೋಸ್ಕರ 1.5 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಮಡಚಿ ನಾವು ಫೋಲ್ಡ್ ಮಾಡೋಕ್ಕೋಸ್ಕರ ಇದನ್ನು. ಸ್ಲೀವ್ ಲೂಸ್ ಎಷ್ಟು ತೊಗೊಂಡಿದ್ದೀವಿ ಅಂತಂದರೆ 12 ಇಂಚು ತೊಗೊಂಡಿದ್ದೀವಿ ಅಲ್ವಾ? 12 ಇಂಚನ್ನ ನಾವು ಫಸ್ಟು 12 ಇಂಚಿಗೆ ಮಾರ್ಕ್ ಮಾಡಿ. ಟೋಟಲಾಗಿ 12 ಇಂಚು. ಇದನ್ನು 2 ಭಾಗ ಮಾಡಿ. 12ನ 2 ಭಾಗ ಮಾಡಿದಾಗ 6 ಇಂಚು ಸಿಗುತ್ತೆ. 6 ಇಂಚಿಗೆ ಒಂದು ಮಾರ್ಕ್ ಮಾಡಿ. ಮಾರ್ಕ್ ಮಾಡಿದ ತಕ್ಷಣ ಈ ಮಾರ್ಕಿಗಿಂತ ಕೆಳಗಡೆ ಸ್ಕೇಲ್ ಇಟ್ಟು ಈ ಥರ ಒಂದು ಸ್ಟ್ರೈಟ್ ಆಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈಗ ಮಾರ್ಕ್ ಮಾಡಿದ ನಂತರ ಸ್ಲೀವ್ ಲೆಂತು
6 ಇಂಚ್ ತಗೊಂಡಿದ್ದೀನಿ, ಸ್ಲೀವ್ ಉದ್ದ 6 ಇಂಚ್ ತಗೊಂಡಿದ್ದೀನಿ. ಒಳಗೆಗೂ ಸೇರಿ 6 ಇಂಚು, 1/4 ಇಂಚ್ ಮಾತ್ರ ಮಾರ್ಜಿನ್ ಹಿಡಿಬೇಕು, 1/2 ಇಂಚ್ ಹಿಡಿಯೋಂಗಿಲ್ಲ. ನಾನು ತೋರಿಸಿರುವಂಥ ಕ್ಲಾಸಲ್ಲಿ 6 ಇಂಚು. ಈ 6 2 ಭಾಗ ಮಾಡಿ 3 ಒಂದು ದಾರ ಅಷ್ಟು ಸಿಗುತ್ತೆ. ನೀವೇನು ಮಾಡ್ತೀರ ಅಂತಂದರೆ 3.5 ಇಂಚ್ ಇಟ್ಕೊಳ್ರಿ. ಈಗ ಅಂದರೆ ಕ್ಯಾಪ್ ಹೈಟು ಈ ಥರ ನೀವು ಲೆಕ್ಕಾಚಾರ ಮಾಡ್ಕೋಬೇಕು. 3.5 ಇಂಚ್ ಇಟ್ಟು ಒಂದು ಮಾರ್ಕ್ ಮಾಡಿ. ಕ್ಯಾಪ್ ಹೈಟು ಎಷ್ಟು ಬರುತ್ತೆ 3.5 ಇಂಚಸ್ ಇಟ್ಟು ಒಂದು ಮಾರ್ಕ್ ಮಾಡಿ. ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡಿ. ಮಾರ್ಕ್ ಮಾಡಿದ ನಂತರ ಸ್ಲೀವ್ ಟೋಟಲ್ ಲೂಸ್ ಎಷ್ಟು ತಗೊಂಡಿದ್ದೀನಿ 12 ಇಂಚು, ಅದರಲ್ಲಿ ಅರ್ಧ 6 ಇಂಚ್ ಇಟ್ಟಿದ್ದೀನಿ. ಈಗ ಸ್ಲೀವ್ ಉದ್ದ ಎಷ್ಟು ಇಟ್ಟಿದ್ದೀನಿ ನಾನು, ಸ್ಲೀವ್ ಉದ್ದ 6.5 ಇಂಚು, ಅಂದರೆ ಒಳಗೆಗೂ ಸೇರಿ 6.5 ಇಂಚ್ ಇಟ್ಟು ಮಾರ್ಕ್ ಮಾಡ್ತೀನಿ. ಮಾರ್ಕ್ ಮಾಡಿದ ನಂತರ ಕ್ಯಾಪ್ ಹೈಟು 3.5 ಇಂಚು ಇಟ್ಟಿದ್ದೀನಿ. ಈಗ ನೆಕ್ಸ್ಟ್ ಇದನ್ನು ನೀವು ಕರೆಕ್ಟಾಗಿ ನೀವು ತಿಳ್ಕೋಬೇಕು. ಅರ್ಥ ಆಗಿಲ್ಲ ಅಂದರೂ ನೀವು ಒಂದು ಸಲ ಕೇಳ್ಕೊಳ್ಳಿ, ನನ್ನ ಹತ್ರನೇ ತೊಂದರೆ ಇಲ್ಲ. ಹಾಮೋಲ್ ಹೈಟ್ ಎಷ್ಟು ಇಟ್ಟಿದ್ದೀವಿ ಅಂತಂದರೆ 5.5 ಇಂಚಸ್ಸು. ಇಲ್ಲಿ ನೀವು 1.5 ಇಂಚು ಸೇರಿಸ್ಕೋಬೇಕು. ಕ್ಯಾಪ್ ಹೈಟಿಂದ 1.5 ಇಂಚು ನೀವು ಆಡ್ ಮಾಡ್ಕೋಬೇಕು. ಈಗ 5.5 ಪ್ಲಸ್ 1.5 ಇಂಚು ನಾವು ಸೇರಿಸಿದರೆ 7 ಇಂಚ್ ಬರುತ್ತೆ ಅಲ್ವಾ. 5.5 ಇಂಚು ನಾವು ಆಫ್ ಶೋಲ್ಡರ್ ಮೆಸರ್ಮೆಂಟ್ ಏನು ಇಟ್ಟಿದ್ದೀವೋ ಈ ಭಾಗದಲ್ಲಿ ನೀವು 1.5 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. ಅವಾಗ ಎಷ್ಟು ಬರುತ್ತೆ 7 ಇಂಚ್ ಬರುತ್ತೆ. 5.5 6 7 ಇಂಚ್ ಬರುತ್ತೆ. 7 ಇಂಚ್ ಇಟ್ಟು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಈಗ 7 ಇಂಚ್ ಇಟ್ಟು 7 ಇಂಚ್ ಇಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದ ನಂತರ ಈ ಸ್ಕೇಲ್ ತಗೊಳ್ಳಿ. ಸ್ಕೇಲ್ ತಗೊಂಡು ಸ್ಲೀವ್ ನೆಕ್ಸ್ಟ್ ಇಲ್ಲಿ ನೋಡಿ, ಇದು ರೆಡಿ ಮೆಸರ್ಮೆಂಟು ಅಂದರೆ 6 to 7. ಇದು ಎಕ್ಸ್ಟ್ರಾ ನಾವು ಹೊಲಿಗೆಗೋಸ್ಕರ ನಾವು ಎಕ್ಸ್ಟ್ರಾ ನಾವು ಬಟ್ಟೆ ಬಿಡಬೇಕು. ಈಗ ಯಾವ ರೀತಿ ನಾವು ಸ್ಲೀವ್ ಮಾರ್ಕ್ ಮಾಡೋದು ಅಂದರೆ ನಾವು ಶೇಪ್ ತೆಗೆಯೋದನ್ನ ಅಂತಂದರೆ ಈಗ ನೋಡಿ, ಈಗ ಸ್ಲೀವ್ ಮಾರ್ಕ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ಲೀವ್ ಯಾವ ರೀತಿ ಮಾರ್ಕ್ ಮಾಡೋದು ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾವು ಸ್ಲೀವ್ ಸ್ಟ್ರೈಟ್ ಮಾರ್ಕಿಂದ 1 ಇಂಚ್ ಇಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಬೇಕ. ಇದು ಕರೆಕ್ಟಾಗಿರುತ್ತೆ, ಸ್ಲೀವ್ ರಿಂಕಲ್ ಬರೋದಿಲ್ಲ. ಈ ಟೆಕ್ನಿಕ್ ಎಲ್ಲ ನೀವು ತಿಳ್ಕೊಬೇಕಂತೇಳಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸ್ಟ್ರೈಟ್ ಮಾರ್ಕಿಂದ 1 ಇಂಚ್ ಇಟ್ಟು ಫಸ್ಟ್ ಒಂದು ಮಾರ್ಕ್ ಮಾಡ್ಕೊತೀರಾ. ಮಾರ್ಕ್ ಮಾಡಿದ ನಂತರ ಈ ಸ್ಕೇಲ್ ತಗೊಳ್ಳಿ. ಈ ಸ್ಕೇಲ್ ತಗೊಂಡಿದ್ದ ನಂತರ ಈ 7 ಇಂಚ್ ಇಟ್ಟಿದ್ದೀವಲ್ವರ ಹಾಮೂಲ್ ಹತ್ರ, ಈಗ ಕಂಕಲ್ ಹತ್ರ ಇಲ್ಲಿಟ್ಟು ಫಸ್ಟು ನಾವು ಸ್ಕೇಲ್ನ ಒಂದು ಮಾರ್ಕ್ ಮಾಡ್ತೀರಾ. ಈಗ ಮಾರ್ಕ್ ಮಾಡಿರೋದು ಬ್ಯಾಕ್ ಶೇಪ್ಗೆ ಈ ಸ್ಕೇಲ್ನ ಮತ್ತೊಮ್ಮೆ ಒಂಥರ ಉಲ್ಟಾ ಮಾಡ್ಕೋಬೇಕು. ಒಂದು ಕಡೆ ನಾವು ಫಸ್ಟು ಇಟ್ಟಿದ್ವಲ್ವರ ಅದನ್ನು ಆಪೋಸಿಟ್ ಮಾಡ್ಕೊಳ್ಳಿ. ಆಪೋಸಿಟ್ ಮಾಡಿದ ನಂತರಕ್ಕೆ ಈ ಜಾಗದಲ್ಲಿ 3/4 ಇಂಚ್ ಅಷ್ಟಿದ್ರೆ ಸಾಕು. ಈ ಮಿಡಲಲ್ಲಿ 3/4 ಇಂಚ್ ಇದೆಯಾ ಅಂತೇಳಿ ಒಂದು ಸಲ ಚೆಕ್ ಮಾಡಿ. ಶಾರ್ಟ್ ಸ್ಲೀವ್ ಇದ್ದರೆ ಮಾತ್ರ 3/4 ಇಂಚು. ಇದೇ ನೀವು ಲಾಂಗ್ ಸ್ಲೀವ್ ಏನಾದ್ರು ನೀವು ಇಟ್ಟರೆ 1 ಇಂಚ್ ಇರಬೇಕು. ಈ ಸ್ಕೇಲ್ನ ಮತ್ತೊಮ್ಮೆ ಒಂದು ಸಲ ಮಾರ್ಕ್ ಮಾಡಿ. ಮಾರ್ಕ್ ಮಾಡಿದ ನಂತರ ಈ ಸ್ಕೇಲ್ನ ಈ ಥರ ಇಟ್ಟು ಫಸ್ಟ್ ನಾವು ಇಟ್ಟಿದ್ವಲ್ವರ ಅದೇ ರೀತಿನ ನಾವು ಫೋಲ್ಡ್ ಮಾಡಿ ಈ ಮೇಲ್ಗಡೆ ಒಂದು ದಾರಷ್ಟು ಮೇಲಕ್ಕೆ ಇಟ್ಕೊಂಡು ಮತ್ತು ಇದನ್ನು ನೀವು ಮಾರ್ಕ್ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ. ಇದು ಫ್ರಂಟು, ಓಕೆನ್ರಾ. ಇದು ಬ್ಯಾಕು. ಈಗ ನಿಮ್ಗೆ ಏನಪ್ಪ ಡೌಟ್ ಅಂತಂದರೆ ನೋಡಿ ಇದನ್ನೆಲ್ಲ ದಯವಿಟ್ಟು ಬೇರೆ ಯಾವುದು ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಈಗ ನಾವು ಟೋಟಲಾಗಿ ಎಷ್ಟು ತೊಗೊಂಡಿದ್ದೀವಿ 15 ಇಂಚ್ ನಾವು ಹಾಮೂಲ್ ರೌಂಡ್ ತೊಗೊಂಡು 1 ಇಂಚ್ ನಾವು ಆ್ಯಡ್ ಮಾಡಿದ್ದೀವಿ 16 ಇಂಚು. ಈ 16 ಇಂಚನ್ನ ಡಿವೈಡ್ ಬೈ 2 ಮಾಡಿದಾಗ 8 ಇಂಚ್ ಇರುತ್ತೆ. ಇಲ್ಲಿಂದ ಇಲ್ಲಿ ತನಕ 8 ಇಂಚ್ ನಾವು ಇಟ್ಟು ಅಂದರೆ ಫುಲ್ ರೌಂಡು 8 ಇಂಚ್ ಇರುತ್ತೆ ಅಲ್ವರಾ. ಈಗ ನಾವು ಸ್ಲೀವ್ ಇಟ್ಟಾಗ 8 ಇಂಚ್ ಇದೆ ಅಂತೇಳಿ ಒಂದು ಸಲ ನೀವು ಚೆಕ್ ಮಾಡ್ಕೋಬೇಕು. ಎಷ್ಟು ಪರ್ಫೆಕ್ಟ್ ಆಗಿದೆ ನೋಡಿ ಅಣ್ಣ. ಇದು ಹೆಂಗೆ ಸಾಧ್ಯ ಅಂತೇಳಿ ನೀವು ಕೇಳಿದ್ರಕ್ಕ, ಆಫ್ ಶೋಲ್ಡ್ರ್ ಮೆಸರ್ಮೆಂಟ್ ಏನು ಇಡ್ತೀವೋ ಆ ಮೆಸರ್ಮೆಂಟ್ನ ನೀವು ಹಾಮೂಲ್ ಇಡ್ತೀರಾ. ಹಾಮೂಲ್ ಇಟ್ಟಾಗ ಏನಾಗುತ್ತೆ ಅಂತಂದರೆ ಈ ಸ್ಲೀವ್ ನೀವು ಮಾರ್ಕಿಂಗ್ ಮಾಡಿದಾಗ 1.5 ಇಂಚು ಈ ಕ್ಯಾಪ್ ಹೈಟಿಂದ ನೀವು ಎಕ್ಸ್ಟ್ರಾ ಇಟ್ಟರೆ ಈ ಪರ್ಫೆಕ್ಟ್ ಮೆಸರ್ಮೆಂಟ್ ಬರುತ್ತಕ್ಕ. ಸ್ಲೀವ್ ಜಾಸ್ತಿ ಬರೋದು, ಬ್ಯಾಕ್ ಜಾಸ್ತಿ ಬರೋದು, ಈ ರೀತಿ ಯಾವುದೇ ಥರ ಎಕ್ಸ್ಟ್ರಾ ಬರೋದಿಲ್ಲ. ಈಗ ಸುಮ್ಮನೆ ಜಸ್ಟ್ ಒಂದು ಬ್ಯಾಕಿಗೆ ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಸುಮ್ಮನೆ ಇದೆ ಲೆಕ್ಕಾಚಾರ ಏನಿಲ್ಲ, ಸುಮ್ಮನೆ ನಿಮ್ಗೆ ಆಲ್ರೆಡಿ ನಿಮಗೆ ಇಲ್ಲೇ ತೋರಿಸಿದ್ದೀನಿ ಅಲ್ವರ, ಅದಕ್ಕೋಸ್ಕರ. ಇದು ಫ್ರಂಟು, ಇದು ಬ್ಯಾಕು. ನಿಮ್ಗೆ ಡೌಟ್ ಏನಾರು ಇದ್ದರೆ ಈ ರೀತಿ ಬರ್ಕೊಳ್ಳಿ. ಇದು ಬ್ಯಾಕು ಅಂತೇಳಿ, ಇದು ಫ್ರಂಟ್ ಅಂತೇಳಿ. ಸುಮ್ಮನೆ ಒಂದು ತಿಳಿಯುತ್ತೆ, ನಾಳೆ ತೋರಿಸ್ಕೊಡ್ತೀನಿ. ಇದು ಫ್ರಂಟು, ಇದು ಬ್ಯಾಕು. ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಇದರಲ್ಲಿ ಏನಾದ್ರು